ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಈ ರಾಜ್ಯದ ಹೆಮ್ಮೆಯ ಸುಪುತ್ರ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಉಳುವವನೇ ಹೊಲದೊಡೆಯ ಎಂಬ ಏನು ಅಂದು ಬಂದಂತ ಕಾನೂನಿದೆ. ಯಾರು ಶೋಷಿತ ವರ್ಗ, ಯಾರು ದುಡಿತಾ ಇದ್ದಾರೆ ಅವರಿಗೆ ಭೂಮಿ ಕೊಡುವಂಥದ್ದು. ಆ ಸಂದರ್ಭದಲ್ಲಿ ಮೇಲ್ವರ್ಗದ ಜನರ ಕೆಂಗಣ್ಣಿಗೆ ಗುರಿಯಾದರೂ ಕೂಡ ನಾನು ಬಡವರ ಪರವಾಗಿ ನಿಲ್ಲಬೇಕು ಎಂಬ ಛಲದಿಂದ ಆ ಕಾನೂನನ್ನು ಅಕ್ಷರ ಜಾರಿಗೆ ತಂದಂತ ಧೀಮಂತ ನಾಯಕ ನಮ್ಮ ವೀರಪ್ಪ ಮೊಯ್ಲಿ ಅವರು 1972ರಿಂದ ಕಾರ್ಕಳ ವಿಧಾನಸಭಾ ಕ್ಷೇತ್ರದ 7 ಬಾರಿ ಶಾಸಕರಾಗಿ, ಹಿರಿಯ ರಾಜಕಾರಣಿಯಾಗಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಂಸದರಾಗಿ, ಈ ರಾಜ್ಯದ ಅನೇಕ ಸಚಿವ ಸ್ಥಾನವನ್ನು ನಿರಂತರವಾಗಿ ಗಳಿಸುವ ಮೂಲಕ, ಕೇಂದ್ರದ ಪೆಟ್ರೋಲಿಯಂ ಸಚಿವರಾಗುವ ಮೂಲಕ ಈ ಅವಿಭಜಿತ ಜಿಲ್ಲೆಯಲ್ಲಿ ಇತಿಹಾಸವೆಂಬಂತೆ ಪ್ರಪ್ರಥಮ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿ ಹಿಡಿದಂತ ಪ್ರಥಮ ವ್ಯಕ್ತಿ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮಾಡಿದಂತ ಯೋಜನೆಗಳು, ಕಾರ್ಯಗತಗೊಳಿಸಿದಂತ ಕಾರ್ಯಕ್ರಮಗಳು ಇವತ್ತು ಕೂಡ ನಮ್ಮ ಮುಂದಿದೆ. ಇದು ಐಟಿಯಲ್ಲಿ ಯುವ ಮಿತ್ರರಿಗೆ ಉದ್ಯೋಗದ ಅವಕಾಶವನ್ನು ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯದಲ್ಲಿ ಒದಗಿಸಿಕೊಟ್ಟ ಮುಖ್ಯಮಂತ್ರಿ ಇದ್ದರೆ ಅದು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು. ನಮ್ಮ ಬಡ ವಿದ್ಯಾರ್ಥಿಗಳು ಕೂಡ ಮುಂಚೆ ಶ್ರೀಮಂತ ವಿದ್ಯಾರ್ಥಿಗಳು, ಶ್ರೀಮಂತರ ಮಕ್ಕಳು ಮಾತ್ರ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಓದುವಂತ ಕಾಲ ಇತ್ತು. ಎಷ್ಟು ಓದಿದ್ರು ಕೂಡ ಅವರಿಗೆ ಸೀಟು ಕೈಗೆಟಕುವಂತ ಪರಿಸ್ಥಿತಿ ಇರಲಿಲ್ಲ. ಆದರೆ ಇದನ್ನು ಅರಿತಂತ ವೀರಪ್ಪ ಮೊಯ್ಲಿ ಅವರು ಸಿಇಟಿಯನ್ನು ಇಡೀ ರಾಜ್ಯದಲ್ಲಿ, ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಜಾರಿಗೆ ತಂದು ದುರ್ಬಲ ವರ್ಗದವರಿಗೂ ಬಡವರ ಮಕ್ಕಳಿಗೂ ಡಾಕ್ಟರ್ ಇಂಜಿನಿಯರಿಂಗ್ ಸುಲಭದಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಿಸಿದಂತ ಧೀಮಂತ ನಾಯಕರು. ನಮ್ಮ ಈ ಭಾಗದಲ್ಲಿ MRPL ಇಂದು ಇಲ್ಲಿ ಕಾರ್ಯಗತಗೊಳ್ಳಬೇಕಾಗಿದ್ರೆ ಇದರ ದೂರದೃಷ್ಟಿತ್ವವನ್ನು ಹೊಂದಿ ಈ ಯೋಜನೆಯನ್ನು ನಮ್ಮ ಜಿಲ್ಲೆಗೆ ತಂದು ಈ ಜಿಲ್ಲೆಯಲ್ಲಿ ಉದ್ಯೋಗಕ್ಕೆ ಸೃಷ್ಟಿದಾತ ನಮ್ಮ ವೀರಪ್ಪ ಮೊಯ್ಲಿ ಅವರು ಖಾಲಿ ರಾಜಕಾರಣಿ ಅಲ್ಲ, ಖ್ಯಾತ ಸಾಹಿತಿಯವರು. ಅವರು ಅನೇಕ ಸಾಹಿತಿಗಳನ್ನು ಬರೆದಿದ್ದಾರೆ, ಅನೇಕ ರೀತಿಯ ಆದರ್ಶಗಳನ್ನು ಮುಂದಿನ ಯುವ ಪೀಳಿಗೆಗೆ ನೀಡಿದ್ದಾರೆ. ಮಹಾಕಾವ್ಯ ಸರಸ್ವತಿ ಎಂಬ ಬಿರುದಾಂಕಿತ ಇವರು ನಮ್ಮ ಸಾಹಿತ್ಯದಲ್ಲಿ ಕೂಡ ಸೈ ಅಂದುಕೊಂಡು ಇಡೀ ರಾಜ್ಯಕ್ಕೆ ಒಂದು ರೀತಿಯ ಹೊಸ ಬೆಳಕನ್ನು ನೀಡಿದವರು. ನಮ್ಮ ವಿಜಯನಗರದಲ್ಲಿ ಉಕ್ಕಿನ ಕಾರ್ಖಾನೆ, ನ್ಯಾನೋ ಕಾರಿನ ಕಾರ್ಖಾನೆ, ಈ ರೀತಿ ಅನೇಕ ಬೃಹತ್ ಯೋಜನೆಗಳನ್ನು ರಾಜ್ಯಕ್ಕೆ ತಂದವರು. ವೀರಪ್ಪ ಮೊಯ್ಲಿ ಅವರು ಕೇವಲ ರಾಜ್ಯದ ನಾಯಕರು ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ ಬಗ್ಗೆ ಅಪಾರವಾದಂತ ಪ್ರೀತಿ ವಿಶ್ವಾಸವನ್ನಿಟ್ಟು ಈ ಜಿಲ್ಲೆಯ ಅಭಿವೃದ್ಧಿಯಾಗಬೇಕೆಂದು ಕನಸುಕೊಂಡವರು. ತಾನು ಈ ಕ್ಷೇತ್ರದ ಶಾಸಕರಾಗಿದ್ದಾಗ ತನ್ನ ಅತಿ ಆತ್ಮೀಯರಾಗಿ ಬಹಳ ದೀರ್ಘ ಸಂಬಂಧ ಇದ್ದಂತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಒಬ್ಬ ಯುವ ನಾಯಕರಾಗಿದ್ದರು. ಆ ಸಂದರ್ಭದಲ್ಲಿ ಅವರ ನಾಯಕತ್ವ, ಅವರ ಸಂಘಟನೆ, ಅವರ ಬೆಳವಣಿಗೆಯನ್ನು ಕಂಡ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಮಾಡಿದಂತ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ರೆ ಅದು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾವತ್ತು ವೀರಪ್ಪ ಮೊಯ್ಲಿ ಅವರು ಅವರಿಗೆ ಆಶೀರ್ವಾದ ಮಾಡಿ ಈ ಒಂದು ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಮಾಡಿದ್ರ, ಅಧ್ಯಕ್ಷರು ಅವರು ಮಾಡಿದಂತ ಪ್ರೀತಿ ವಿಶ್ವಾಸಕ್ಕೆ ಎಂದೂ ಚ್ಯುತಿ ಬಾರದ ರೀತಿಯಲ್ಲಿ ತನ್ನ ಗುರುವಿಗೆ ತಕ್ಕ ಶಿಷ್ಯನಾಗಿ ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಒಂದು ಸಹಕಾರಿ ಸಂಸ್ಥೆಯನ್ನು ಬೆಳೆಸಿದ ಕೀರ್ತಿ ಇದ್ರೆ ಅದು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ಆಶೀರ್ವಾದದಿಂದ ಹೇಳಲಿಕ್ಕೆ
ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಅಂತ ವೀರಪ್ಪ ಮೊಯ್ಲಿ ಅವರು ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಸಮಸ್ತ ಸಹಕಾರಿಗಳ ಪರವಾಗಿ ಹಾಗೂ ನಮ್ಮ ಅಭಿನಂದನಾ ಸಮಿತಿಯ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಸಮಾರಂಭದ ಅಧ್ಯಕ್ಷರು, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲ ಸಹಕಾರಿಗಳಿಗೆ ಅತಿ ಆತ್ಮೀಯರು, ನಮ್ಮ ಅಧ್ಯಕ್ಷರ ಅತ್ಯಂತ ಆತ್ಮೀಯರಾಗಿ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿ ಆಗುತ್ತಿದ್ದರೂ ಕೂಡ ನಿರಂತರವಾಗಿ ಆ ಕಾರ್ಯಕ್ರಮದಲ್ಲಿ ಸಮಯಕ್ಕೆ ಸರಿಯಾಗಿ ಬರುವಂತ ಒಬ್ಬ ಅತ್ಯುತ್ತಮ ಜನನಾಯಕ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಡಿ ವೇದವ್ಯಾಸ್ ಕಾಮತ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದೆ. ಅವರನ್ನು ಪರಿಚಯಿಸುವಂತ ಅಥವಾ ನಮಗೂ ನಿಮಗೂ ತಿಳಿಸುವಂತ ಅಗತ್ಯವಿಲ್ಲ. ಎನ್ ರಾಜೇಂದ್ರ ಕುಮಾರ್ ಅಂತ ಹೇಳಿದ್ರೆ ಅವಿಭಜಿತ ಜಿಲ್ಲೆಯ ಮನೆ ಮನೆ ಮಾತಾಗಿರುವಂತ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ. ಅವರು 4.5 ದಶಕಗಳ ಕಾಲ ದೀರ್ಘಾವಧಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ದುಡಿದು ಸಹಕಾರಿ ಕ್ಷೇತ್ರ ಯಾವ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ, ಸಹಕಾರಿಗಳಿಂದ ಜನಸಾಮಾನ್ಯರಿಗೆ ಏನನ್ನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ, ಸಹಕಾರಿಗಳು ಜನರ ಮಧ್ಯೆ ಕೊಂಡಿಯಾಗಿ ಹೇಗೆ ಕರ್ತವ್ಯ ನಿರ್ವಹಿಸಬಹುದು ಎಂಬುದನ್ನು ದೇಶಕ್ಕೆ ತೋರಿಸಿದಂತ ಅಗ್ರಗಣ್ಯ ಸಹಕಾರಿ ನಾಯಕರು ಇದ್ದರೆ ಅದು ನಮ್ಮ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು. ಇಂದು ಸಹಕಾರಿ ಕ್ಷೇತ್ರದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ 33 ವರ್ಷ ಕಳೆದರೂ ಕೂಡ ಆ 33 ವರ್ಷಗಳಲ್ಲಿ ಒಂದು ದಿನ ಕೂಡ ಸುಮ್ಮನಿರದೆ ಸಹಕಾರಿಗಳಿಗೋಸ್ಕರ ಏನನ್ನಾದರೂ ಮಾಡಬೇಕು ಎಂಬ ಹಂಬಲದೊಂದಿಗೆ ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತಾವು ನೋಡ್ತಾ ಇದ್ದೀರಿ ಯಾವ ರೀತಿ ಬೆಳೆದು ನಿಂತಿದೆ, ಯಾವ ರೀತಿ ಈ ಸಹಕಾರಿ ಸಂಸ್ಥೆಗಳ ಮೂಲಕ ಸಾವಿರಾರು ಉದ್ಯೋಗ ನೀಡುವಂತ ಉದ್ಯೋಗದಾತನಾಗಿ ರೈತರಿಗೆ, ಶೋಷಿತ ವರ್ಗದವರಿಗೆ, ಯುವಕರಿಗೆ ಈ ಸಹಕಾರಿ ಬ್ಯಾಂಕ್ ಒಂದು ಶಕ್ತಿಯಾಗಿ, ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಿದೆ ಅದರಿಂದ ಒಂದು ಹೆಜ್ಜೆ ಮುಂದೆ ಎಂಬ ರೀತಿಯಲ್ಲಿ ನಮ್ಮ ಸಹಕಾರಿ ಸಂಸ್ಥೆ ಇಡೀ ಅವಿಭಜಿತ ಜಿಲ್ಲೆಯ ಮನೆ ಮಾತಾಗಿರಲಿಕ್ಕೆ ಕಾರಣಕರ್ತರಾದಂಥ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಈ ಸಹಕಾರಿ ಸಂಸ್ಥೆಯನ್ನು ಉತ್ತುಂಗಕ್ಕೇರಿಸುವ ಮೂಲಕ ದೇಶದಲ್ಲಿ ಪ್ರಪ್ರಥಮ 1ನೇ ಸ್ಥಾನದಲ್ಲಿರುವಂತಹ ಸಹಕಾರಿ ಸಂಸ್ಥೆಯನ್ನಾಗಿ ಬೆಳೆಸಿ ಇಡೀ ಸಹಕಾರಿಗಳಿಗೆ ನಮ್ಮ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಕಾರಣಕರ್ತರು. ಅಷ್ಟು ಮಾತ್ರ ಅಲ್ಲದೆ ನಮ್ಮೆಲ್ಲ ಉಭಯ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು, ನಮ್ಮ ಸಹಕಾರಿ ಸಂಸ್ಥೆಗಳು ಬಾಡಿಗೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಈ ರೀತಿಯ ಸಹಕಾರಿ ಸಂಸ್ಥೆಗಳು ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಕೂಡ ಇರುವಂತಹ ಸಹಕಾರಿ ಸಂಸ್ಥೆಗಳು ಸ್ವಂತ ಕಟ್ಟಡದಲ್ಲಿ ಇರಬೇಕು, ಸ್ವತಂತ್ರವಾಗಿ ಕಾರ್ಯಾಚರಣೆ ಮಾಡಬೇಕು, ಅವರಿಗೆ ಶಕ್ತಿ ತುಂಬಬೇಕು ಎಂಬ ಉದ್ದೇಶದಿಂದ ಇನ್ನು ಎಲ್ಲ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು ಸ್ವತಂತ್ರವಾಗಿ ಸುದೃಢವಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಎಲ್ಲೂ ಕೂಡ ರಾಜ್ಯದಲ್ಲಿ ಅತ್ಯುತ್ತಮ ಸಹಕಾರಿ ವ್ಯವಸ್ಥೆ ಇದ್ರೆ ಅದು ಅವಿಭಜಿತ ಜಿಲ್ಲೆಯಲ್ಲಿ ಅಂತ ಹೇಳುವ ಮಟ್ಟಕ್ಕೆ ಬೆಳೆದಿದ್ರೆ ಅದರ ಹಿಂದಿನ ಶಕ್ತಿ ನಮ್ಮ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು. ನಮ್ಮ ಬ್ಯಾಂಕಿನ ಪ್ರಗತಿ ಅದು ಯಾವ ಮಟ್ಟಕ್ಕೆ ಏರಿದೆ ಅಂತ ಹೇಳಿಗೂ ಊಹಿಸಲು ಅಸಾಧ್ಯ ಆಗುವ ರೀತಿಯಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೆಳೆದು ನಿಂತಿದೆ. ನಮ್ಮ ಅಧ್ಯಕ್ಷರು ಕೇವಲ ಸಹಕಾರಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಈ ಉಭಯ ಜಿಲ್ಲೆಯ ಅತ್ಯಂತ ಕಡು ಬಡವ ಮಹಿಳೆಯರು ಆರ್ಥಿಕ ಸಬಲೀಕರಣ ಆಗಬೇಕು ಎಂಬ ಒಂದು ದೊಡ್ಡ ಸಂಕಲ್ಪವನ್ನು ಹೊಂದಿದ್ದರು. ಸರ್ಕಾರ ಮಾನ್ಯ ವೀರಪ್ಪ ಮೊಯ್ಲಿ ಅವರಿದ್ದಾರೆ, ಯುಟಿ ಖಾದರ್ ಅವರಿದ್ದಾರೆ, ಸರ್ಕಾರ ನಿರಂತರವಾಗಿ ಘೋಷಣೆಗಳನ್ನು ಮಾಡ್ತಾ ಬಂತು, ಅನೇಕ ಕಾರ್ಯಕ್ರಮಗಳನ್ನು. ಆದರೆ ಆ ಮಹಿಳೆಗೆ ತಲುಪುವಾಗ ಅದು ಘೋಷಣೆ ಮಾಡುವ ಕೆಲವೇ ಅಂಶಗಳು ಮಾತ್ರ ತಲುಪುವಂತ ಕಾಲ ಇತ್ತು. ಆದರೆ ನಮ್ಮ ಅಧ್ಯಕ್ಷರು ಅದನ್ನು ಯಾವುದನ್ನು ಪರಿಗಣಿಸಲಿ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು
ಅವರ ಮುಖದಲ್ಲಿ ಮಂದಹಾಸ ಬೀರಬೇಕು, ಅವರ ಜೀವನದಲ್ಲಿ ಚೈತನ್ಯ ಮೂಡಬೇಕು, ಅವರು ಸ್ವತಂತ್ರವಾಗಿ ಬದುಕಬೇಕು, ಗಂಡಸರನ್ನೇ ಅವರು ಆರಿಸಿ ಬದುಕದ ರೀತಿಯಲ್ಲಿ ಅವರ ಬದುಕಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಿ ನವೋದಯ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಈ ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಮನೆಗಳಲ್ಲೂ ನವೋದಯ ಸಂಘದ ಮೂಲಕ ಆರ್ಥಿಕ ಶಕ್ತಿಯನ್ನು ನೀಡಿದಂತ ಏಕೈಕ ನಾಯಕ ಸಹಕಾರಿ ಧೀಮಂತ ಶಕ್ತಿ ಇದ್ರೆ ಅದು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅಂತ ಹೇಳಿಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇನ್ನು ಲಕ್ಷಾಂತರ ಮಹಿಳೆಯರು ಖಾಲಿ ಅವಿಭಜಿತ ಜಿಲ್ಲೆಯಲ್ಲೆಲ್ಲ ರಾಜ್ಯದ 9 ಜಿಲ್ಲೆಯಲ್ಲಿ ಈ ನವೋದಯ ಸ್ವಸಹಾಯ ಸಂಘ ವ್ಯಾಪಿಸಿದೆ. ಎಲ್ಲರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಎಂಬ ಒಂದು ರೀತಿಯಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಪರಿಪೂರ್ಣತೆಯನ್ನು ಆ ನವೋದಯ ಸ್ವಸಹಾಯ ಸಂಘದ ಮೂಲಕ ಮಹಿಳೆಯರಿಗೆ ನೀಡುವ ಮೂಲಕ ಅವರ ಮಕ್ಕಳಿಗೆ, ಅವರ ಮಕ್ಕಳ ಮದುವೆಗೆ, ಅವರ ಮನೆ ಕಟ್ಟಲಿಕ್ಕೆ, ಅವರ ಸಂಸಾರಕ್ಕೆ ಅನಾರೋಗ್ಯ ಆದಾಗ ಪ್ರತಿಯೊಂದಕ್ಕೂ ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಇದೊಂದು ವಿಚಿತ್ರ ಹಾಗೂ ವಿಸ್ಮಯ ಹಾಗೂ ಈ ಜಿಲ್ಲೆಯಲ್ಲಿ ಸಹಕಾರಿಗಳಲ್ಲಿ ಆದಂಥ ಒಂದು ದೊಡ್ಡ ಬದಲಾವಣೆ. ಇಂಥ ನಮ್ಮ ನಾಯಕರಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಈ ಭಾಗದ ಅವಿಭಜಿತ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದ ಜನರಿಗೆ, ರೈತರಿಗೆ ಯಾವತ್ತೂ ಕೂಡ ತೊಂದರೆ ಆಗಬಾರ್ದು, ರೈತ ಆತನ ಬಾಳಿನಲ್ಲಿ ಹೊಸತನವನ್ನು ಕಾಣಬೇಕು. ಅವರು ರೈತಾಪಿ ವರ್ಗದವರಾಗಿರ್ಬೋದು, ಹೈನುಗಾರರಾಗಿರ್ಬೋದು, ಅವರೆಲ್ಲರಿಗೂ ಹೊಸ ಕಾನೂನನ್ನು ಅವರೇ ರೂಪಿಸಿಕೊಂಡು ಎಲ್ಲರಿಗೂ ಕಡಿಮೆ ಬಡ್ಡಿಯಲ್ಲಿ ಸಾಲ, ಸರ್ಕಾರದ ಶೂನ್ಯ ಬಡ್ಡಿಯಲ್ಲಿ ಸಾಲ, ಅದು ಬಡ್ಡಿ 2 ವರ್ಷದ ನಂತರ ಬರುವುದಾದರೂ ಕೂಡ 1 ಮಿನಿಟ್ ತಡ ಮಾಡದೆ ಸಹಕಾರಿಗಳಿಗೆಲ್ಲ ಸುತ್ತೋಲೆಯನ್ನು ಕಳಿಸಿ ಎಲ್ಲ ಸಹಕಾರಿ ಸಂಸ್ಥೆಗಳ ಮೂಲಕ ಎಲ್ಲ ಅಪೇಕ್ಷಿತ ರೈತರಿಗೆ, ಹೈನುಗಾರರಿಗೆ ಸಾಲವನ್ನು ನೀಡಿ ಅವರ ಜೀವನದಲ್ಲಿ ಬೆಳಕು ಚೆಲ್ಲಿದಂತ ನಮ್ಮ ನಾಯಕರು. ಆದರೂ ಕೂಡ ಈ ಅವಿಭಜಿತ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ರೈತ ತನಗೆ ಆರ್ಥಿಕ ಅಡಚಣೆ ಆಗಿದೆ, ನನಗೆ ಯಾವುದೇ ತೊಂದರೆ ಆಗಿದೆ ಅಂತ ಹೇಳಿ ಒಂದೇ ಒಂದು ಆತ್ಮಹತ್ಯೆ ಮಾಡಿದಂತ ಉದಾಹರಣೆ ಇಲ್ಲದಂತ ಇಡೀ ರಾಜ್ಯದಲ್ಲಿ ಜಿಲ್ಲೆ ಇದ್ರೆ ಅದು ನಮ್ಮ ಅವಿಭಜಿತ ಜಿಲ್ಲೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಅದಲ್ಲದೆ 100ಕ್ಕೆ 100 ಮರುಪಾವತಿಗೊಳಿಸಿದಂತ ಸ್ವಾಭಿಮಾನಿ ರೈತ ಇದ್ರೆ ಅದು ಕೂಡ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರ ಮೇಲೆ ವಿಶ್ವಾಸ ಇತ್ತು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗುವುದಿಲ್ಲ, ಅವರ ಬಗ್ಗೆ ಎಲ್ಲ ವಿಚಾರಗಳು ತಿಳಿದಿದೆ. ಇನ್ನೂ ಹೆಚ್ಚು ಹೇಳಿದ್ರೆ ಅವರು ಸಿಟ್ಟಾಗ್ತಾರೆ. ಹೇಳುವುದಾದ್ರೆ ದಿನ ಇಡೀ ಹೇಳುವಷ್ಟು ಅವರ ವಿಚಾರಗಳಿದೆ. ಆದರೆ ನಮ್ಮ ಅಧ್ಯಕ್ಷರು ಒಬ್ಬ ಬಹಳ ಇನ್ನೊಬ್ಬರನ್ನು ಬೆಳೆಸಬೇಕು. ನಾನೊಬ್ಬ ಬೆಳೆದ್ರೆ ಸಾಕಾಗುವುದಿಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ಯುವ ಜನ ಬೆಳೆಯಬೇಕು ಅಂತ 100 ಸಾವಿರಾರು ಯುವಕರನ್ನು ಬೆಳೆಸಿದಂತ ನಾಯಕರು. ಅಂತ ನಮ್ಮ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು, ನಮ್ಮೆಲ್ಲರ ಹಿತಚಿಂತಕರು, ಸಹಕಾರಿಗಳ ಬಗ್ಗೆ ಅನೇಕ ಕನಸು ಕಂಡಂತ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಅಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರು, ನಮ್ಮ ಭಾರತ ಸರ್ಕಾರದ ಪ್ರತಿಷ್ಠಿತ ಇಫ್ಕೋ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಎಲ್ಲರ ಪ್ರೀತಿಯ ನಮ್ಮ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ 77ನೇ ಹುಟ್ಟು ಹಬ್ಬಕ್ಕೆ ನಾವೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅವರು ಶತಾಯುಷಿ ಆಗಬೇಕು. ಇನ್ನಷ್ಟು ವರ್ಷಗಳ ಕಾಲ ಅವರೇ ನಮಗೆ ಮಾರ್ಗದರ್ಶಕರಾಗಿ ಬ್ಯಾಂಕನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ಅವರನ್ನು ಸ್ವಾಗತಿಸ್ತಾ ಇದ್ದೀವಿ. ನಬಾರ್ಡಿನ ಈ ಕಾರ್ಯಕ್ರಮದಲ್ಲಿ ನಬಾರ್ಡಿನ DGM ಆದಂತ K ಜಗದೀಶ್ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಡಿಷನಲ್ RCS ಸಹಕಾರ ಇಲಾಖೆ ಬಾಲಶೇಖರ್ ಸಾಹೇಬರು ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಹಕಾರ ಮಾರಾಟ ಮಹಾಮಂಡಲದ MD ಆದಂತ ಲಿಂಗರಾಜ್ ಅವರು ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅಪೆಕ್ಸ್ ಬ್ಯಾಂಕಿನ MD ಆದಂತ ದೇವರಾಜ್ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮೂಡದ ಅಧ್ಯಕ್ಷರಾದಂತ ಸದಾಶಿವ ಉಳ್ಳಾಳಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ.
ನಮ್ಮ ಆಕಾಶ್ ಕಾಲೇಜಿನ CMD ಆದಂಥ ಮುನಿರಾಜು ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ವಿನಯ್ ಕುಮಾರ್ ಸೂರಿಂಜೆ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದಂತಹ ಜಯಕರ್ ಶೆಟ್ಟಿ ಇಂದ್ರಾಳಿ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದಂತಹ ಶಶಿಕುಮಾರ್ ರೈ ಬೆಲ್ಲೊಟ್ಟು ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಕಣಚೂರು ವಿದ್ಯಾಸಂಸ್ಥೆಯ CMD ಆದಂತಹ ಕಣಚೂರು ಮೋನಾಕ್ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದಂಥ ರವಿರಾಜ್ ಹೆಗಡೆ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನವೋದಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ಯುವ ಸಹಕಾರಿ ನಾಯಕರು, ನಮ್ಮೆಲ್ಲರ ಆತ್ಮೀಯರಾದಂತಹ ಮೇಘರಾಜ್ ಜೈನ್ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದೆ. ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲ ಹಿರಿಯ ನಿರ್ದೇಶಕರು, ಭಾಸ್ಕರ್ ಕೋಟೆಯಲ್ ಅವರು ಇದ್ದಾರೆ, ವಾದಿರಾಜ್ ಶೆಟ್ಟಿ ಇದ್ದಾರೆ, ಎಲ್ಲ ಹಿರಿಯ ನಿರ್ದೇಶಕರುಗಳನ್ನು, ಕಿರಿಯ ನಿರ್ದೇಶಕರನ್ನು, ಉಡುಪಿ DR ಅನ್ನು, ಮಂಗಳೂರು DR ಅನ್ನು, ಹಾಗೂ ಎಲ್ಲ ಅಧಿಕಾರಿ ವರ್ಗದವರನ್ನು ಎಲ್ಲರನ್ನು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಮಾಜಿ ಜನಪ್ರತಿನಿಧಿಗಳು, ಮಾಜಿ ಮೇಯರ್ ಅವರು ಹಾಗೂ ಹಿರಿಯ ಅಧಿಕಾರಿಗಳು ಮತ್ತು ಅನೇಕ ಹಿತೈಷಿಗಳು, ಹರ್ಷ ಮೊಯ್ಲಿಯವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಬೊಂಬಾಯಿಂದ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷರ ಹಿತೈಷಿಗಳು ಆಗಮಿಸಿದ್ದಾರೆ. ಎಲ್ಲರನ್ನು ಸ್ವಾಗತಿಸಿದ ನಮ್ಮ ತಾಣೆ ಬಂಟ್ ಸಂಘದ ಅಧ್ಯಕ್ಷರಾದಂಥ ಕುಶಲ್ ಭಂಡಾರಿ ಅವರು ಕೂಡ ಇದ್ದಾರೆ. ಎಲ್ಲರನ್ನು ಸ್ವಾಗತಿಸಿ ತಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು, ನಮ್ಮ ಕಾರ್ಯಕ್ರಮದ ಸಂಪೂರ್ಣ ಈ ಬ್ಯಾಂಕಿನ ಅಭಿವೃದ್ಧಿಗೆ ಅಧ್ಯಕ್ಷರ ಪ್ರತಿ ಹೆಜ್ಜೆಗೂ ಅವರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಹಕಾರ ನಿಂತವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಜೈ ಸಹಕಾರ. ವೇದಿಕೆಯಲ್ಲಿರುವಂತಹ ಎಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ ಸ್ವಾಗತ ಮಾಡಿದಂಥ ಶ್ರೇಕಳ ಬಾಬಾ ದೇವಪ್ರಸಾದ್ ಶೆಟ್ಟಿ ಬಳಪು ಅಧ್ಯಕ್ಷರು, ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅಭಿನಂದನಾ ಸಮಿತಿ ತಮಗೂ ಕೂಡ ಆತ್ಮೀಯವಾದಂಥ ಗೌರವದ ಸ್ವಾಗತವನ್ನು ನೀಡ್ತಾ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಎಲ್ಲರಿಗೆ ಹಾರಾರ್ಪಣೆ ಶಾಲಿನ ಗೌರವವನ್ನು ಸಲ್ಲಿಸುವಂತ ಸಮಯ. ಬಂಧುಗಳು, ಇಂದಿನ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ UT ಖಾದರ್ ಫರಿ, ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಮಾನ್ಯ ಖಾದರ್ ಸರ್ ಅವರ ಕಾರ್ಯವ್ಯಾಪ್ತಿ, ಕಾರ್ಯಬಾಹುಲ್ಯ ನಮಗೆಲ್ಲರಿಗೂ ತಿಳಿದವರು. ತುಂಬ ಬ್ಯುಸಿ ಇರುವ ಒಂದು ವ್ಯಕ್ತಿ, ಆದರೂ ಕೂಡ ನಮ್ಮ ಅಧ್ಯಕ್ಷರ ಮಾತಿಗೆ ಬೆಲೆಯನ್ನಿತ್ತು ಅಮೂಲ್ಯವಾದಂತಹ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ತಮಿಳು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು. ಶಾಲಿನ ಗೌರವದೊಂದಿಗೆ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಗೌರವಿಸಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನ ಅಭಿವಂದಿಸುವರೆ ಸನ್ಮಾನ್ಯ ಡಾಕ್ಟರ್ M ವೀರಪ್ಪ ಮೊಯ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಮಾತಿನೊಂದಿಗೆ ಜೊತೆಯಾಗಲಿಕ್ಕಿದ್ದಾರೆ. ಹಾಗಾಗಿ ಗೌರವಾನ್ವಿತ ವೀರಪ್ಪ ಮೊಯ್ಲಿ ಅವರಿಗೆ ಕೂಡ ಶಾಲಿನ ಗೌರವವನ್ನು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ತುಳುನಾಡಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯನ್ನ ಪರಿಚಯಿಸಿದಂತ ವ್ಯಕ್ತಿ ಗೌರವಾನ್ವಿತ ವೀರಪ್ಪ ಮೊಯ್ಲಿ ಅವರು. ತೆಂಬರೆ ಎನ್ನುವಂತ ಪುಸ್ತಕದ ಮುಖೇನ ರಾಷ್ಟ್ರೀಯ ಒಂದು ಗೌರವವನ್ನು ತುಳು ಭಾಷೆಗೆ ನೀಡಿದಂತ ವ್ಯಕ್ತಿಗಳು ಹೌದು, ಓರ್ವ ಸಾಹಿತಿ. ಅವರನ್ನು ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವವರು ಸನ್ಮಾನ್ಯ ಡಾಕ್ಟರ್ MN ಕಾರ್ಯಕ್ರಮದ ಅಧ್ಯಕ್ಷೀಯ ಪೀಠವನ್ನು ಅಲಂಕಾರ ಮಾಡಿರುವಂತಹ ಶ್ರೀ ವೇದವ್ಯಾಸ್ ಕಾಮತ್, ಮಾನ್ಯ ಶಾಸಕರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಅವರಿಗೆ ಶಾಲಿನ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಯ್ ಕುಮಾರ್ ಸೂರಿಂಜೆ ಅವರಲ್ಲಿ ಬೆಳಬ ದೇವರಾಜ್ ಶೆಟ್ಟಿ ಅವರು ಶಾಲು ಹಾಕಿ ಗೌರವವನ್ನು ಸಲ್ಲಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಹಾಗೆ ಇಂದಿನ ಈ ವೇದಿಕೆಯಲ್ಲಿ ಸರ್ವ ಸಹಕಾರಿಗಳ ಸಮಕ್ಷಮದಲ್ಲಿ ಗೌರವವನ್ನು ಸ್ವೀಕಾರ ಮಾಡಲಿಕ್ಕಿರುವ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ ನಿಯಮಿತ ಬೆಂಗಳೂರು, ಹಾಗೆ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಇವರಿಗೆ ಭಾಸ್ಕರ ಸುಬ್ಬಯ್ಯ ಕೋಟ್ಯ ಗೌರವವನ್ನು ಸಲ್ಲಿಸುವ ಮುಖಾಂತರ ಈ ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಗೌರವಿಸಬೇಕು.
ವೇದಿಕೆಯಲ್ಲಿ ನಮ್ಮೊಂದಿಗೆ ಇಂದಿನ ದಿನ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಜಗದೀಶ್ ಡಿಜಿಎಂ ನಬಾಲ್ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರಿಗೆ ನಮ್ಮ ವಿನಯ್ ಕುಮಾರ್ ಸೂರಿಂಜಿ ಅವರ ಗೌರವವನ್ನು ಸಲ್ಲಿಸುವ ಮುಖಾಂತರ ಸ್ವಾಗತಿಸಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಶ್ರೀ ಲಿಂಗರಾಜ್ MD ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇನೆ. ಶಶಿಕುಮಾರ್ ರೈ ಬಾಲ್ಗೆಟ್ಟು ಗೌರವದ ಶಾಲನ್ನು ಹಾಕಿ ಅವರನ್ನ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ದೇವರಾಜ್ MD ಅಪೆಕ್ಸ್ ಬ್ಯಾಂಕ್ ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ ಇವರಿಗೆ ಸದಾಶಿವ ಉಳ್ಳಾಲ್ ಶಾಲೆಯ ಗೌರವವನ್ನು ಸಲ್ಲಿಸುವ ಮುಖಾಂತರ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಕಾಶ್ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಾಗಿರುವ ಮುನಿರಾಜ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಶಾಲಿನ ಗೌರವವನ್ನು ಈ ಕಾರ್ಯಕ್ರಮದಲ್ಲಿ ಶಶಿಕುಮಾರ್ ಬಾಲ್ಯಟ್ ಅವರು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಕಣಚೂರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಕಣಚೂರು ಮೋನು ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ ಶ್ರೀ ರೆಂಕಾರ್ ಮೋನಂ ಶೆಟ್ಟಿ ಅವರು ವೇದಿಕೆ ಬಂದು ಶಾಲುವಾಕಿ ಶಶಿಕುಮಾರ್ ಬಾಲ್ಯಟ್ ಅವರು ಶಾಲುವಾಕಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತ ಎಲ್ಲಿ ಕೂಡ ಆತ್ಮೀಯವಾದಂತ ಸ್ವಾಗತವನ್ನ ಸಲ್ಲಿಸ್ತಾ ಇನ್ನು ಮುಂದಕ್ಕೆ ದೀಪ ಪ್ರಜ್ವಲನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಜ್ವಲನೆಯ ಮೆರುಗನ್ನು ನಾವು ನೀಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಜೊತೆ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ದೀಪ ಪ್ರಜ್ವಲನೆಯ ಅದ್ಭುತ ಕ್ಷಣ ವೇದಿಕೆ ನಾವು ಕಣ್ತುಂಬಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಬದುಕಿನ ಮೆರುಗನ್ನು ನಾವು ನೀಡಿದ್ದೇವೆ. ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆಯವರ ಅಮೃತ ಹಸ್ತದೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಬಂಧುಗಳೇ, ಅವರು ಸಭಾಧ್ಯಕ್ಷರಾದ ನಂತರ ಒಂದು ತುಳು ಭಾಷೆಯ ಆ ತುಳು ಸಂಸ್ಕೃತಿಯನ್ನ ವಿಧಾನಸಭೆಯಲ್ಲಿ ಕೂಡ ಮೇಳೈಸಿದಂತ ಒಂದು ಸತ್ಕೀರ್ತಿ ಅವರ ಪಾಲಿಗಿದೆ. ಹಾಗಾಗಿ ಮತ್ತೊಮ್ಮೆ ಅವರ ಜೋರಾದ ಕೈಚಪ್ಪಾಳೊಂದಿಗೆ ನಮ್ಮ ಅಧ್ಯಕ್ಷರಾಗಿರುವ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಶುಭ ಹಾರೈಕೆ ನುಡಿ ತೋರಣವನ್ನ ತಾವು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಕೂಡ ಅತ್ಯಂತ ಗೌರವಿತರು ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ 77ನೇ ಹುಟ್ಟುಹಬ್ಬ ಸಂಭ್ರಮ ಹಾಗೂ ಅಭಿನಂದನಾ ಕಾರ್ಯಕ್ರಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ನನ್ನ ಸನ್ನಿಹಿತರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರೇ, ಇವತ್ತಿನ ಕಾರ್ಯಕ್ರಮದ ಗೌರವ ಅತಿಥಿ ಹಾಗೂ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಅಭಿನಂದನೆ ಕಾರ್ಯಕ್ರಮ ಮತ್ತು ಅಭಿನಂದನೆ ನುಡಿ ಮಾಡಿಕೊಳ್ಳುತ್ತಿರುವಂತಹ ನಮಗೆ ಅತ್ಯಂತ ಗೌರವಿತ ಹಿರಿಯರು, ಬಹುಶಃ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಮಾಜದ ಸರ್ವರಿಗೂ ಕೂಡ ವಿವಿಧವಾದ ಯೋಜನೆಗಳು ರೂಪಿಸಿಕೊಂಡು ಬಹುಶಃ ಇವತ್ತು ಸಮಾಜದ ಬೆಳವಣಿಗೆ ತನ್ನದಾದ ಕೊಡೆ ಕೊಟ್ಟಂಥ ಸನ್ಮಾನ್ಯ ಡಾಕ್ಟರ್ ಎಂ ವೀರಪ್ಪಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ನಮ್ಮೆಲ್ಲರ ಗೌರವಿತರಾಗಿರುವಂತಹ ಉಪಾಧ್ಯಕ್ಷ ಆಗಿದ್ದಂತಹ ವಿನಯ್ ಕುಮಾರ್ ಸೂರಿಂಜರ್ ಅವರೇ, ಮೂಡದ ಅಧ್ಯಕ್ಷ ಅಂತ ಸದಾಶಿವ ಉಳ್ಳಾಲ್ ಅವರೇ, ಕಂಚೂರು ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಂತ ಮುನಾಖಾನ್ ಅವರೇ, ಆಕಾಶ್ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಾಗಿದ್ದ ಮುನಿರಾಜ್ ಅವರೇ, ಶಶಿಕುಮಾರ್ ಅವರೇ, ಅದು ವೇದಿಕೆ ನಮ್ಮ ಜೊತೆ ಉಪಸ್ಥಿತವಂತಹ ಭಾಸ್ಕರ್ ಕುಕ್ಯಾನ್ ಅವರೇ, ಅದಕ್ಕೆ ನಬಾರ್ಡ್ನ ಮುಖ್ಯಸ್ಥರಾಗಿರುವಂಥ ಜಗದೀಶ್ ಅವರೇ, ರವಿರಾಜ್ ಹೆಗ್ಡೆ ಅವರೇ, ದೇವರಾಜ್ ಅವರೇ, ಅದೇ ರೀತಿ ಬಹುಶಃ ಇವತ್ತು ನಮ್ಮ ವೇದಿಕೆ ಉಪಸ್ಥಿತ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ನನ್ನ ಮುಂದಿರುವ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ.
ಬಹುಶಃ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲರಿಗಿದ್ರು ಕೂಡ ಎಲ್ಲಾ ಕೆಲಸವನ್ನು ಬಿಟ್ಟು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮ ನಾವೆಲ್ಲ ಭಾಗವಹಿಸಿದ್ರೆ ಅದು ಅವರ ಪ್ರೀತಿ ವಿಶ್ವಾಸವೇ ನಮ್ಮಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಮ್ಮ ದೀರ್ಘಕಾಲದ ಅವರ ಆ ಒಂದು ಸಾಮಾಜಿಕ ಮತ್ತು ಸಹಕಾರಿ ಕ್ಷೇತ್ರದ ಆ ಒಂದು ಚಟುವಟಿಕೆಯಲ್ಲಿ ಸರ್ವರಿಗೂ ಕೂಡ ಇವತ್ತು ಪ್ರೀತಿಗೆ ಪಾತ್ರದ ವ್ಯಕ್ತಿತ್ವ ಇವತ್ತು ಬಹುಶಃ ಹಮ್ಮಿಕೊಂಡು ಇವತ್ತು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಬಹುಶಃ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಒಬ್ಬ ಮನುಷ್ಯನ ನಿಜವಾದ ಸಾರ್ಥಕ ಜೀವನ ಯಾವುದಂತ ಹೇಳಿದ್ರೆ ಅವನು ಎಷ್ಟು ದುಡ್ಡಿದೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರಿದೆ, ಅದು ನಿಜವಾದ ಸಾರ್ಥಕ ಜೀವನ ಅಲ್ಲ. ಯಾರು ಅತ್ಯಂತ ಪ್ರೀತಿಯಿಂದ ಬಹುಶಃ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ಕೊಡ್ತಾರ ಅದು ನಿಜವಾದ ಸಾರ್ಥಕವಾದ ಜೀವನ. ಅಂತ ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವವನ್ನು ಇವತ್ತು ರಾಜೇಂದ್ರ ಕುಮಾರ್ ಅವರು ಹಮ್ಮಿಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ರಾಜೇಂದ್ರ ಕುಮಾರ್ ಅವರ ಹೇಳ್ಬೇಕಾದ್ರೆ ಬಹಳಷ್ಟಿದೆ. ಅದಕ್ಕೆ ಬಹುಶಃ ನಾನು ಅತ್ಯಂತ ಸಣ್ಣವಾಗಿದ್ದೇನೆ ವಯಸ್ಸಿನಲ್ಲಿ. ಅದಕ್ಕಾಗಿ ಬಹುಶಃ ಅವರದ್ದು ವೀರಪ್ಪ ಮೊಯ್ಲಿ ಅವರು ಸಂಪೂರ್ಣವಾಗಿ ಆ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಅವರು ಅದನ್ನು ಆ ದಿಕ್ಸು ಸಂದೇಶ ನೀಡಲಿದ್ದಾರೆ. ಯಾಕೆಂತ ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್ಗೆ ಬೇಕಾದ ಕೂಡ ಸಂದೇಶ ಅಲ್ಲ, ಇದು ಯುವಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಮುಂದಿನ ಹುಟ್ಟಿ ಬಂದ ಮಕ್ಕಳಿಗೆ ಆ ವ್ಯಕ್ತಿತ್ವವನ್ನು ಒಂದು ಪ್ರೇರಣೆ ಕೊಡಬೇಕಲ್ಲ. ಅದಕ್ಕಾಗಿ ಅವರು ಹಲವಾರು ವಿಚಾರಗಳನ್ನು ಇವತ್ತು ತಿಳಿಸುವಂತ ಕೆಲಸ ಕೂಡ ಇವತ್ತು ಮಾಡಲಿಕ್ಕೆ ಯೋಚಿಸಿದ್ದಾರೆ. ಆದ ಕಾರಣ ಇವತ್ತಿನ ಕಾರ್ಯಕ್ರಮ ಅದೊಂದು ದಿವಸ ಅಭಿನಂದನಾ ಕಾರ್ಯಕ್ರಮ ಮಾತ್ರ ಅಲ್ಲ, ಅದ ನಾವೆಲ್ಲ ಬಂದು ಇಲ್ಲಿ ಸೇರಿ ಹೋಗುವಂತ ಕಾರ್ಯಕ್ರಮ ಮಾತ್ರ ಸೀಮಿತವಲ್ಲ. ಇವತ್ತಿನ ಕಾರ್ಯಕ್ರಮ ಅದು ನಮ್ಮ ತುಳುನಾಡಿನ ಈ ಪ್ರದೇಶದ ಒಬ್ಬ ಹಿರಿಯ ವ್ಯಕ್ತಿಯ ಅವರ ವ್ಯಕ್ತಿತ್ವ ಏನಿತ್ತು, ಅವರ ಒಂದು ಛಲ ಏನಿತ್ತು, ಅಥವಾ ಒಂದು ಕೆಲಸವನ್ನು ಹಿಡಿದ್ರದ್ದು ಹೇಗೆ ನಾವು ಮಾಡಬೇಕು, ಮತ್ತೊಂದು ಜವಾಬ್ದಾರಿ ಕೊಟ್ಟಾಗ ಸರ್ವರು ಬರೆಸಿಕೊಂಡು ಆ ಊರಿಗೆಲ್ಲ ಸರ್ವರಿಗೂ ಕೂಡ ಗೌರವ ತರುವಂತಹ ಒಂದು ಕೆಲಸವನ್ನು ಹೇಗೆ ಮಾಡಬಹುದು ಅಂತ ಹೇಳಿ ಈ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಮತ್ತು ಭವಿಷ್ಯದ ಮಕ್ಕಳಿಗೆ ತಿಳಿಸುವಂತಹ ಮತ್ತು ಅವರ ಆ ಒಂದು ಪರಿಚಯ ಮಾಡಿಕೊಳ್ಳುವಂತ ಒಂದು ಟ್ರಾನ್ಸ್ಫಾರ್ಮಿಂಗ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಯುವ ಜನರಿಗೆ ಇವತ್ತು ಯಾಕೆಂತ ಹೇಳಿದ್ರೆ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಬೇಕಾದ್ರೆ ಮೆಡಿಕಲ್ ಕಾಲೇಜ್ ಇದೆ, ಲಾ ಬೇಕಾದ್ರೆ ಲಾ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದು ಉತ್ತಮವಾದ ವ್ಯಕ್ತಿತ್ವ ಇರಿಸಿಕೊಳ್ಬೇಕು, ಒಂದು ಸತ್ವಜಾಗಿ ಜೀವಿಸ್ಬೇಕಂತ ಹೇಳಿದ್ರೆ ಯಾವ ಒಂದು ಕಾಲೇಜು ಕೂಡ ನಮ್ಗೆ ಸಿಗ್ತಾ ಇಲ್ಲ. ಅದು ಆಗ್ಬೇಕಾದ್ರೆ ರಾಜೇಂದ್ರ ಕುಮಾರ್ ಅಂತ ಹಲವಾರು ಇವತ್ತು ಯಾರು ಇದ್ದಾರೆ ಇಂಥವ್ರು ನೋಡಿಕೊಂಡು ಬಹುಶಃ ಕಲಿಯುವಂತ ವಿಚಾರ ಇವತ್ತು ಆಗಬೇಕು. ಅದಕ್ಕಾಗಿ ಎಲ್ಲಾ ಕಾರ್ಯಕ್ರಮ ಕೂಡ ಅದು ಬಹುಶಃ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಮತ್ತು ಸಮಾಜ ಯುವ ಜನರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತನ್ನ ದೀರ್ಘವಾದ ಆ ಒಂದು ಸಹಕಾರಿ ಚಟುವಟಿಕೆಗಳಲ್ಲಿ ಇವತ್ತು ನಾವು ರಾಜ್ಯ ಮತ್ತು ರಾಷ್ಟ್ರದ ಬೇರೆ ಕೋಆಪರೇಟಿವ್ ಸೊಸೈಟಿ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಬಹಳಷ್ಟು ಕಡೆ ಬೇರೆ ಬೇರೆ ವಿಚಾರ ಏನಾಗಿದೆ ಅಂತ ನಮ್ಗೆ ಬಹಳ ಇವತ್ತು ಚೆನ್ನಾಗಿ ಗೊತ್ತಿದೆ. ಆದ್ರೆ ನಮ್ಮ ಒಂದು ಕರಾವಳಿ ಪ್ರದೇಶದಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದ ಬೇರೆ ಬೇರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲೊಂದು ಒಗ್ಗಟ್ಟಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಇದ್ದಂಥ ಸಮಸ್ಯೆಯನ್ನು ಇವತ್ತು ಬಗೆಹರಿಸಿಕೊಂಡು ನಾವೆಲ್ಲ ಒಗ್ಗಟ್ಟಿನಿಂದ ಗೌರವಪೂರ್ವಕವಾಗಿ ನಮ್ಮ ಕರಾವಳಿಯ ಕೋಆಪರೇಟಿವ್ ಸಹಕಾರಿ ಕ್ಷೇತ್ರದ ಗೌರವವನ್ನು ಉಳಿಸಿದ್ರೆ ಅದು ರಾಜೇಂದ್ರ ಕುಮಾರ್ ಅವರೊಂದು ನೇತೃತ್ವ ವಹಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಋತುಗೂಡಿಸಿಕೊಂಡು ಹೋಗುವಂಥ ಒಂದು ನೇತೃತ್ವವೇ ಇವತ್ತು ಬಹುಶಃ ಅದನ್ನು ತಂದು ಬೇರೆಯವರನ್ನು ನೋಡುವಾಗ ನಮಗೆ ಅದು ಕಾಣಲಿಕ್ಕೆ ಸಿಕ್ಕುವಂಥ ಅವಕಾಶ. ಅಷ್ಟು ಮಾತ್ರ ಅಲ್ಲ, ಅಧಿಕಾರ ಬಹುಶಃ ಇವತ್ತು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ಎಲ್ಲ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅವರ ಸಾಮರ್ಥ್ಯವನ್ನು ಅವರ ದೀರ್ಘಕಾಲದ ಆ ಒಂದು ಹಠ ಮತ್ತು ಏನೊಂದು ಒಂದು ಚಾಕಚಕ್ಯತೆ ಇದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವತ್ತು ನೇರವಾಗಿ ನೇಮಕ ಮಾಡಿದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರದ್ದು ನೇಮಕ ಮಾಡಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಅವತ್ತಿದ್ದಂತ ಸುಮಾರು 60-70 ಕೋಟಿಯಷ್ಟು ಡಿಪಾಸಿಟ್ ಅನ್ನು ಇವತ್ತು ದೇಶದಲ್ಲೇ ಮೊದಲ ಸ್ಥಾನಕ್ಕೆ ಬರಬೇಕಾದ್ರೆ ಒಬ್ಬರು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋದ್ರೆ ಹೇಗೆ ಮುಟ್ಟಿಸಬಹುದು ಅಂತೇಳಿ ತೋರಿಸಿಕೊಳ್ಳುವಂತ ಕೆಲಸ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಯಾವ ಈಗ 70 ಕೋಟಿ ಇದ್ದದ್ದು ಈಗ 7,700,000 ಕೋಟಿ ಆಗಿವತ್ತು ನಿಲ್ಲುವಂತ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಯಾವ ಮಾತಿದೆ, ಪ್ರತಿಯೊಂದು ಸಂಸ್ಥೆಯಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಮನೆ ಮುಂದೆ ಹೋಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಸಂಸ್ಥೆಯಲ್ಲಿ ಒಂದೊಂದು ಪ್ರದೇಶದಲ್ಲಿ ಅತ್ಯುತ್ತಮವಾದ ಆಡಳಿತಗಾರರನ್ನು ಅತ್ಯುತ್ತಮವಾದ ವ್ಯಕ್ತಿಗಳ ಚೇರಲ್ಲಿ ಕೂತ್ಕೊಳಿಸಿದ್ರೆ ಅವು ಪರೋಕ್ಷವಾಗಿ ಎಲ್ಲರ ಕೆಲಸ ಮಾಡುವಂತ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ಇದಕ್ಕೆಲ್ಲ ಕೂಡ ಒಂದು ಉದಾಹರಣೆ, ಒಂದು ಪ್ರೇರಣೆಯಾಗಿ ಇವತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ತನ್ನ ಆ ಒಂದು ಹಲವಾರು ಕೆಲಸಗಳನ್ನು ಇವತ್ತು ಮಾಡಿ ಎಲ್ಲ ನಮ್ಗೆಲ್ಲರಿಗೂ ಯುವಕರಿಗೆ ಮತ್ತು ನಮ್ಗೆಲ್ಲರಿಗೂ ಒಂದು ಪ್ರೇರಣೆ ಆಗಿದ್ದಾರೆ. SIDCC ಬ್ಯಾಂಕ್ ಅನ್ನು ಇಷ್ಟು ಯಶಸ್ವಿಯಾಗಿ ತರಬೇಕಾದ್ರೆ
ಅದು ನಾವು ಸೇರಿದಷ್ಟು ಸುಲಭದಲ್ಲಿ ಆಗುವುದಿಲ್ಲ, ಬಹಳ ಕಷ್ಟ ಇದೆ ನಾನು ನೋಡಿದ ಮಕ್ಕಳಲ್ಲಿ. ಅದಕ್ಕಾಗಿ ನಿಷ್ಠುರವಾಗಿ ಬಹಳಷ್ಟು ನಿಷ್ಠುರಾಗ್ತಾ ಇರೋದು. ಯಾಕೆ ಎಲ್ಲರೂ ಕೂಡ ಲೋನ್ ಕಡಿಮೆ ಮಾಡಿ ಲೋನ್ ಮನ್ನಾ ಮಾಡಿ ಅಂತ ಕಾಲ್ ಮಾಡುದು. ಮಾಡಿದಾಗ ಬಹಳ ನಿಷ್ಠವಾಗಿ ಖಡಕ್ಕಾಗಿ ಯಾವುದಿಲ್ಲ, ನಮಗೆ DCC ಬ್ಯಾಂಕ್ ಮುಖ್ಯ, ಅದನ್ನು ಮುಳುಗಿಗೆ ಬಿಡುವುದೇ ಇಲ್ಲ ಅಂದರೆ ಯಾವುದೇ ಮುಲಾಜಿಲ್ಲದೆ ಬಹಳ ಸ್ಪಷ್ಟವಾಗಿ ಅದನ್ನು ನಿಭಾಯಿಸಿಕೊಂಡು ಹೋಗುವಂಥ ಒಂದು ಶಕ್ತಿ ಮತ್ತು ಆ ಒಂದು ನೇರ ನುಡಿಯೇ ಅದಕ್ಕೆ ಇವತ್ತು ಪ್ರಮುಖವಾಗಿ ಇವತ್ತು ಕಾರಣ ಇವತ್ತು ಆಗಿದೆ ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಮಗೆ ಕೆಲವರಿಗೆ ಆಗ ಬೇಸರ ಆಗಿರುವ ಒಪ್ಪಲಿಲ್ಲ ಅಂತೇಳಿ, ಮತ್ತು ಒಟ್ಟಾರೆಯಾಗಿ ನೋಡುವಾಗ ಬೇರೆ ಬೇರೆ ಬ್ಯಾಂಕಿನ ಪರಿಸ್ಥಿತಿಯನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ವಿಚಾರ ನಾವು ನೋಡುವಾಗ ಏನಾಗಿದೆ ಅಂತ ನೋಡುವಾಗ ಈ ರೀತಿಯ ಒಂದು ನಿಷ್ಠುರವಾದ ಆಡಳಿತ ನಡೆಸಿದ ಕಾರಣ, ಆ ವ್ಯಕ್ತಿತ್ವ ನಡೆಸಿದ ಕಾರಣ ಬಹುಶಃ ಇವತ್ತು ಒಂದು ಹಂತಕ್ಕೆ ನಿಲ್ಲುವಂಥ ವಿಚಾರ ಕೂಡ ಇವತ್ತು ಆಗಿದೆ. SCDCC ಬ್ಯಾಂಕ್ ಮಾತ್ರ ಅಲ್ಲ, ಬಹುಶಃ ರಾಜೇಂದ್ರ ಕುಮಾರ್ ಅವರು ಇವತ್ತು ಎಲ್ಲ ಬ್ಯಾಂಕಿಗಳು ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಒಂದು ಒಗ್ಗಟ್ಟು, ಒಮ್ಮತ, ಪ್ರೀತಿ, ವಿಶ್ವಾಸ, ಯಾವುದೇ ಒಂದು ಬಹುಶಃ ಸಮಾಜದ ಜನಸಾಮಾನ್ಯರೇ ಅಭಿವೃದ್ಧಿಯ ಹಿತ ಅಂತ ಅನಿಸಿಕೊಂಡು ಅದನ್ನು ಭಾಳ ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗಿದ್ದು ಕೂಡ ನಮ್ಮ ಕಣ್ಣ ಮುಂದೆ ಇವತ್ತು ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಅದಕ್ಕಾಗಿ ನಾನು ಹಿಂದೆ ಕೂಡ ಹೇಳಿದ್ದೇನೆ ನೋಡಿ, ಬಹುಶಃ ನಮ್ಮ ಕಣಚೂರು ಮೋನಕ್ಕನವರು ಇವತ್ತು ಇದ್ದಾರೆ. ಅವರು ಹಿಂದೆ ದೊಡ್ಡ ಮಟ್ಟದ ಉದ್ಯಮಿಯೇ ಕೂಡ ಆಗಿದ್ದರು. ಅವ್ರಿಗೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕಂತ ಒಂದು ಉದಾಹರಣೆ ಮಾತ್ರ ಮಾಡಬೇಕಂತ ಎನಿಸಿದಾಗ ಯಾವ ಬ್ಯಾಂಕ್ ಅವರು ಮುಂಚೆ ವ್ಯವಹಾರ ಮಾಡ್ತಿದ್ರ ಅವರು ಕೂಡ ಧೈರ್ಯವಿಟ್ಟು ಒಂದು ಲೋನ್ ಕೊಡಲಿಕ್ಕೆ ಹೋಗಲಿಲ್ಲ. ಆದರೆ ರಾಜೇಂದ್ರ ಕುಮಾರ್ ತನ್ನ ಕೇಳಿದ ಸಂದರ್ಭದಲ್ಲಿ ತಕ್ಷಣ ಅವರು ವಿಶ್ವಾಸ ಇಟ್ಟುಕೊಂಡು ಅವತ್ತು ಕೊಟ್ಟರು. ಅದು ಕೊಟ್ಟದ್ದು ಬರೀ ಕಣಚೂರು ಮೋನಕ್ಕನಿಗೆ ಮಾತ್ರ ಒಂದು ಪ್ರಯೋಜನ ಅಲ್ಲ, ಸುಮಾರು 5,000 ಕುಟುಂಬಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಮಾಜದ 5,000 ಕುಟುಂಬಗಳಿಗೆ ಇವತ್ತು ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಆಗಿದೆ. ಸೊ ಒಂದು ಸಂಸ್ಥೆಗೆ ನೇರವಾಗಿ ಧೈರ್ಯವಾಗಿ ಪ್ರೋತ್ಸಾಹ ಕೊಟ್ಟಂಥ ಒಂದು ಸಂದರ್ಭದಲ್ಲಿ 5,000 ಕುಟುಂಬಗಳು ಒಂದು ಪ್ರದೇಶದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮುಂದೆ ಬಂದು ನಿಂತು ಕೆಲಸ ಮಾಡಿ ಪರೋಕ್ಷವಾದ ಸಮಾಜಕ್ಕೆ ಮತ್ತು ದೇಶಕ್ಕೆ ಇವತ್ತು ಪ್ರಯೋಜನಕಾರಿಯಾಗುವಂಥ ಆರ್ಥಿಕವಾದ ಚಲನವಲನ ಆಗುವಂಥ ದೊಡ್ಡ ಮಟ್ಟದೊಂದು ಅದು ನಿರ್ಧಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ರೀತಿ ಹಲವಾರು ಸಂಘ ಸಂಸ್ಥೆ ಯಾರನ್ನು ಆಯ್ಕೆ ಮಾಡಿ ನೋಡಿಕೊಂಡು ಕೊಟ್ಟು ಅಲ್ಲಿ ಇವತ್ತು ಈ ರೀತಿಯ ಒಂದು ದೊಡ್ಡ ಮಟ್ಟದ ಪರಿವರ್ತನೆ ಕೆಲಸ ಕೂಡ ಇವತ್ತು ಆಗಬೇಕಾದ್ರೆ ಅದಕ್ಕೆ ಸ್ಪಷ್ಟವಾದ ನಿರ್ಧಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಧೈರ್ಯ ಕೂಡ ಒಬ್ಬ ಅದರ ಆಡಳಿತ ವಹಿಸಿದವನಿಗೆ ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಬೇಕಾಗ್ತದೆ. ಆದ ಕಾರಣ ಇಂಥ ಹಲವಾರು ಇವತ್ತು ನಾವು ಬೇಕಾದರೆ ಇಂಥ ಹಲವಾರು ಯಾವ ರೀತಿ ಸಾಮಾಜಿಕ ಪರಿವರ್ತನೆಯಲ್ಲಿ ತಗೊಂಡು ನಿರ್ಧಾರಗಳು ಬಂದಿದೆ ಅದನ್ನು ಕೂಡ ಹೇಳ್ಬೋದು. ಅದಕ್ಕೆ ಬಹುಶಃ ನಾನು ಇವತ್ತು ಎಲ್ಲರ ಪರವಾಗಿ, ನಾನು ಕರ್ನಾಟಕ ರಾಜ್ಯ ಜನತೆಯ ಪರವಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ನಾನು ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನು ಭಾಳ ಸಣ್ಣದಿಂದಲೇ ನಾನು ನೋಡ್ತಾ ಇದ್ದೆ. ನನ್ನ ತಂದೆಯವರು ಕೂಡ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕೂಡ ತದನಂತರ ಕೂಡ ಈ ಬ್ಯಾಂಕಿನ ನಿರ್ದೇಶಕರು ಆಗಿದ್ದು, ಅನ್ನ ಶೇರಿಗಾರು ಕೂಡ ಹೊತ್ತಿದ್ದು. ಆದ ಕಾರಣ ನಾನೊಂದು ಉದಾಹರಣೆಯನ್ನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ಅದನ್ನು. ಯಾಕೆಂತ ಹೇಳಿದರೆ ತಂದೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕಿನವರು ಒಮ್ಮೆ ಡೈರೆಕ್ಟ್ರು ಕೂಡ ಆಗಿದ್ದರು. ಯಾವಾಗ 84 ಶಾಸಕ ಸ್ಥಾನ ಹೋಗಿತ್ತ ಆವಾಗ ಮುಂದೆ ಬಂದಾಗ ಅವರು ಅಪೆಕ್ಸ್ ಬ್ಯಾಂಕ್ ಮೆಂಬರ್ಶಿಪ್ ಕೂಡ ಹೋಯಿತು. ಹೋದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಹಠ ಹಿಡಿದು, ಅವತ್ತು ಸರ್ಕಾರ ಬೇರೆ ಇತ್ತು, ಸರ್ಕಾರ ಬೇರೆ ಇದ್ದರೂ ಕೂಡ ಡಾಕ್ಟರ್ ರಾಜೇಂದ್ರ ಕುಮಾರ್ ಹಠ ಹಿಡಿದು ಮತ್ತೆ ತಂದೆಯನ್ನು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರಾಗಿ ಬಹುಶಃ ಇವತ್ತಲ್ಲಿ ನೇಮಕ ಮಾಡಿದ ಕೂಡ ನಮ್ಮ ಮರೆಯಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಇದು ಒಂದೊಂದು ಹಂತದಲ್ಲಿ ನಾವು ಮರೆಯಲಾಗದಂಥ ಕೆಲವೊಂದು ವಿಚಾರ ನಮಗೆ ಅಂತಲ್ಲ, ಎಲ್ಲರಿಗೂ ಕೂಡ ಆ ರೀತಿ ಒಂದಲ್ಲೊಂದು ಕೆಲಸ ಅವರು ಖಂಡಿತವಾಗಿ ಮಾಡೇ ಇರ್ತಾರೆ. ಒಬ್ಬರನ್ನು ನೋಡಿಕೊಂಡು ಆಯ್ಕೆ ಮಾಡಿ ದೃಢವಾದ ತೀರ್ಮಾನ ತಗೊಂಡು ಮುಂದೆ ಹೋಗುವಂಥದ್ದು. ಅದಕ್ಕಾಗಿ ನಾನು ಅದನ್ನು ಕೂಡ ಸ್ಮರಿಸಿಕೊಂಡು ಎಲ್ಲ ವಿಚಾರಕ್ಕೂ ನಾನು ಇವತ್ತು ಅಭಿನಂದಿಸಿಕೊಂಡು ಬಹುಶಃ ದೇವರವರಿಗೆ ದೀರ್ಘಾಯುಷ್ಯ, ಆರೋಗ್ಯ, ಶಕ್ತಿ, ಅವ್ರ ಮೊದಲ ಎಲ್ಲ ಕುಟುಂಬಸ್ಥರಿಗೆ ಅವ್ರ ಮಗನೂ ಕೂಡ ನಾನು ಹೇಳಿದ್ದೇನೆ, ಈಗ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಒಂದು ಸಾಮಾಜಿಕವಾದ ಇದರಲ್ಲಿ ಸಕ್ರಿಯವಾಗಿ ಇರಲಿಕ್ಕೆ ಬೇಕಾಗಿ. ಯಾಕೆಂದರೆ ಒಬ್ಬರದನ್ನು ಮುಂದೆ ತಗೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕಂತೇಳಿ. ಯಾಕೆಂತ ಹೇಳಿದರೆ ನಾನು ಅವನಿಗೆ ರಜಿಗೆ ಹೇಳೋದು ಎಲ್ಲರಿಗೂ ಕೂಡ, ಒಂದು ತಂದೆ ಹೆಸರನ್ನು ಮುಂದೆ ತಗೊಂಡು ಹೋಗುವಂಥದ್ದು ಅದು ಶ್ರೀಮಂತಿಕೆಯಲ್ಲಿ ಮಾತ್ರ ಅಲ್ಲ. ಏನವರು ಕೆಲಸ ಮಾಡ್ತಿದ್ರ, ಸಾಮಾಜಿಕವಾದ ಚಿಂತನೆ ಕೆಲಸ ಮಾಡ್ತಿದ್ರ, ಅದನ್ನು ಮುಂದುವರಿಸಿಕೊಂಡಾಗ ಮಾತ್ರ ಜನ ಅದನ್ನು ನೆನಪಿಟ್ಟುಕೊಂಡು ತೋರಿಸುವಂಥ ಕೆಲಸ ಇವತ್ತು ಆಗ್ತಾರೆ. ಅಂಥ ಕೆಲಸವನ್ನು ಕೂಡ ಮುಂದುವರಿಸ್ಕೊಂಡು ಹೋಗುವಂಥ ಅವಕಾಶ ಇವತ್ತು ಎಲ್ಲರಿಗೂ ಯುವ ಜನಾಂಗದಿಂದ ಇವತ್ತು ಆಗಲಿ ಅಂತ ನಾನು ಕೇಳ್ಕೊಳ್ತಾ, ತಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ನಾನು ನಿಮಗೆಲ್ಲರಿಗೆ ಬಹುಶಃ ನಿಮ್ಮೆಲ್ಲರ ಪರವಾಗಿ ಮತ್ತೆ ಶುಭಾಶಯ ಸಲ್ಲಿಸಿ ದೇವರವರಿಗೆ ವಿಶೇಷ ಶಕ್ತಿ ಕೊಟ್ಟು ದೇವರು ದೀರ್ಘಾಯುಷ್ಯ ಕೊಡೋ ಮುಖಾಂತರ ಇನ್ನು ಮುಂದೆ ಶತಾಯುಷ್ಯ ಆಗುವಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸೇರಿಕೊಂಡು ಮತ್ತೆ ಅವರಿಗೆ ಆ ಒಂದು ಅಭಿನಂದನೆ ಶುಭಾಶಯ ಸಲ್ಲಿಸುವಂಥ ಕೆಲಸ ನಮ್ಮ ಪ್ರತಿಯೊಬ್ಬರಿಂದ ಕೂಡ ಇವತ್ತು ಆಗಲಿ.
ತಾವು ಯಾರೆಲ್ಲ ತಾವು ಇವತ್ತು ಬಂದಿದ್ದೀರಾ ತಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಈ ಸಹಕಾರಿ ಕ್ಷೇತ್ರ ಬಲಪಡಿಸಲಿಕ್ಕೆ ಬೇಕಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ಗೆ ತಾವೆಲ್ಲ ಒಂದು ರೀತಿಯ ಒಂದು ಸಹಕಾರ ಕೊಟ್ಟವರು ಕೂಡ ಆಗಿರ್ತೀರಿ. ನಿಮ್ಮೆಲ್ಲರೂ ಕೂಡ ಇವತ್ತು ಶುಭಾಶಯ ಕೂಡ ಇರಲಿ ಅಂತ ಹೇಳಿಕೊಳ್ಳುತ್ತಾ, ಬಹುಶಃ ಇವತ್ತು ನನಗೆ ಮತ್ತೆ ಬೆಂಗಳೂರಿಗೆ ಹೋಗಲಿಕ್ಕಿದ್ದ ಕಾರಣ ನಾನು ಇದಕ್ಕಾಗಿ ಇವತ್ತು ಬೆಂಗಳೂರಿಂದ ಬಂದೆ. ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಅದ ಕಾರಣ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಆ ಒಂದು ಕ್ಷಮೆ ನಾನು ಇವತ್ತು ಕೇಳಿಕೊಂಡು ಅವ್ರ ಹಿರಿಯರು, ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವರು ಇದ್ದಂಥ ಸಂದರ್ಭದಲ್ಲಿ ನನಗೆ ಸಂಪೂರ್ಣವಾಗಿ ಇರಬೇಕಂತ ನನಗೆ ಮನಸ್ಸಿದೆ. ನಾನು ಹೇಳಿದೆ, ಇಲ್ಲ ನೀವು ಆದಷ್ಟು ಬೇಗ ಮಾತಾಡಿಕೊಂಡು ಹೋಗಂತ ಎಲ್ಲ ಹೇಳ್ತಾರೆ. ಅವರೊಂದು ನಾನು ಪರ್ಮಿಷನ್ ನಾನು ಇವತ್ತು ತೆಕ್ಕೊಂಡು ಬಹುಶಃ ನಿಮ್ಗೆಲ್ಲರಿಗೆ ವಂದಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ತಾ ಮತ್ತೊಮ್ಮೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಶುಭಾಶಯ ಸಲ್ಲಿಸಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್, ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಅವರ ಮಾತಿಗೆ ವಂದನೆಯನ್ನು ಸಲ್ಲಿಸ್ತಾ ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಪ್ರಧಾನ ಅಂಗಕ್ಕೆ ನಾವು ಬರ್ತಾ ಇದ್ದೇವೆ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ 77ನೇ ಹುಟ್ಟುಹಬ್ಬದ ಸಂಭ್ರಮ, ಅವರಿಗೆ ಅಭಿವಂದನೆಯನ್ನು ನಾವೆಲ್ಲರೂ ಜೊತೆಯಾಗಿ ಸಲ್ಲಿಸಲಿಕ್ಕಿದ್ದೇವೆ. ಹಾಗಾಗಿ ಬಂಧುಗಳೇ, ಒಬ್ಬ ವ್ಯಕ್ತಿಯ ಅಭ್ಯುದಯ ಹೇಗೆ ಇರಬೇಕು ಎನ್ನುವುದಕ್ಕೆ ಮುನ್ನುಡಿಯಾಗಿ ಕೈಗನ್ನು ಇದರ ಅಧ್ಯಕ್ಷರು ಕರ್ನಾಟಕ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕಳೆದ 32 ವರ್ಷದಿಂದ ನಿರಂತರವಾಗಿ ತನ್ನ ಸೇವೆಯನ್ನ ನೀಡ್ತಾ ಇದ್ದಾರೆ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಮಹಿಳೆಯರ ಬದುಕಿಗೆ ಆರ್ಥಿಕ ಸ್ವಾವಲಂಬನೆ ಮತ್ತೊಂದು ಸದೃಢತೆಯನ್ನ ನೀಡಿದಂತ ನಾಯಕ. ತನ್ನ ಬದುಕಿನಲ್ಲಿ ಯಾವಾಗಲೂ ಒಂದು ಸ್ಮರಣೆಯನ್ನ ಮಾಡ್ತಾರೆ ಅವರು. ನಾನು ಬದುಕಿನಲ್ಲಿ ಸಾಕಷ್ಟು ಸವಾಲನ್ನು ನೋಡಿದ್ದೇನೆ, ಟೀಕೆಯನ್ನ ಕೇಳಿದ್ದೇನೆ, ಆದ್ರೆ ಯಾವುದಕ್ಕೂ ಅಂಜದೆ ಎಂದು ಅವರು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆ ಅನ್ನುವಂಥದ್ದು ಎಲ್ಲರಿಗೆ ಮಾದರಿಯಾಗಿದೆ. ಕಳೆದ 4 ದಶಕಗಳಲ್ಲಿ ಸಹಕಾರಿ ಕ್ಷೇತ್ರವನ್ನ ಬೆಳಗಿ ತನ್ನ ಸರ್ವಸ್ವವನ್ನು ಕೂಡ ಸಹಕಾರಿ ಕ್ಷೇತ್ರಕ್ಕೆ ನೀಡಿ ನಿರ್ವಂಚನೆಯಿಂದ ತನ್ನ ಸೇವೆಯನ್ನು ಈ ಸಮಾಜಕ್ಕೆ ನೀಡಿದಂತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಬದುಕು ಇನ್ನು ಬಂಗಾರವಾಗಲಿ ಸತಾಯಿಷಿಯಾಗಲಿ ಅನ್ನೋ ಆಶಯದೊಂದಿಗೆ ಒಂದು ದೊಡ್ಡ ಕೈ ಚಪ್ಪಾಳೆ ಗೌರವವನ್ನು ಅವರಿಗೆ ಯಾಚನೆ ಮಾಡ್ತಾ ವೇದಿಕೆಯಲ್ಲಿ ಅವರನ್ನ ಗೌರವಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಒಂದು ಆದರಣೀಯ ಹಿರಿಯರಾಗಿರುವಂತ ಗೌರವಾನ್ವಿತ ಸನ್ಮಾನ್ಯ ಡಾಕ್ಟರ್ M ವೀರಪ್ಪ ಮೊಯ್ಲಿ ಹಾಗೂ ವೇದಿಕೆಯಲ್ಲಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರು ಜೊತೆಯಾಗಿದ್ದುಕೊಂಡು ಶಾಲೆಯ ಗೌರವದೊಂದಿಗೆ ಅವರನ್ನ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಡಾಕ್ಟರ್ M ರಾಜೇಂದ್ರ ಕುಮಾರ್ ಅವರಿಗೆ ವಿಶೇಷವಾದಂತಹ ನೆನಪಿನ ಕಾಣಿಕೆಯ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಬಂಧುಗಳಲ್ಲಿ ಒಂದು ವಿನಂತಿ, ತಾವೆಲ್ಲರೂ ಒಮ್ಮೆ ಎದ್ದು ನಿಂತು 77 ವರ್ಷಗಳ ಸಾರ್ಥಕ ಬದುಕು, ಅವರ ಮುಂದಿನ ಹೆಜ್ಜೆ ಕೂಡ ದೇವರ ಅನುಗ್ರಹ ಆಶೀರ್ವಾದದೊಂದಿಗೆ ಯಶಸ್ವಿಯಾಗಿ ಸಾಗಲಿ. ಇನ್ನಷ್ಟು ಸಹಕಾರಿ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವಂತ ಯೋಗ ಭಾಗ್ಯವನ್ನು ದೇವರು ಕೊಡಲಿ ಅನ್ನುವಂತ ಆಶಯದೊಂದಿಗೆ ಸಾಕಷ್ಟು ಜನರಿಗೆ ಅನ್ನದಾತರಾಗಿ ಉದ್ಯೋಗದಾತರಾಗಿರುವಂತವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಸೇವೆ ನಿರಂತರವಾಗಿರಲಿ. ಎಲ್ಲರೂ 2 ಕೈಯನ್ನು ಒಟ್ಟು ಮಾಡಿ ಒಂದು ಜೋರಾದ ಕೈ ಚಪ್ಪಾಳೆ ಆಶೀರ್ವಾದವನ್ನು ಅವರಿಗೆ ಮಾಡಬೇಕು, ಶುಭ ಹಾರೈಕೆಯನ್ನು ಸಲ್ಲಿಸಬೇಕು. ವಂದನೆಗಳು, ಅಭಿನಂದನೆಗಳು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ. ತಾವು ಸಹಕಾರ ಕ್ಷೇತ್ರದಲ್ಲಿ ನೀಡ್ತಾ ಇರುವಂತಹ ಕೊಡುಗೆ ಹೀಗೆ ನಿರಂತರವಾಗಿ ಸಾಗಲಿ, ತಮ್ಮ ಯೋಜನೆಗಳು ಹೀಗೆ ಸಾಗಲಿ ಎನ್ನುವಂತ ಆಶಯದೊಂದಿಗೆ ತಮಗೆ ವಂದನೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅಭಿನಂದನಾ ಸಮಿತಿಯವರು ಏರ್ಪಾಡು ಮಾಡಿದಂಥ ಈ ವಿಶೇಷವಾದಂಥ ವೈಶಿಷ್ಟ್ಯಪೂರ್ಣವಾದಂಥ ಅವರ 77ನೇ ಹುಟ್ಟುಹಬ್ಬ ಸಂಭ್ರಮದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ. ವೇದಿಕೆಯ ಮೇಲಿರುವ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರೇ, ಈಗಾಗಲೇ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಸಮಾರಂಭದಿಂದ ನಿರ್ಗಮಿಸಿದಂಥ ಶ್ರೀ UT ಖಾದರ್ ಅವರೇ, ಶ್ರೀ ದೇವಿ ಪ್ರಸಾದ್ ಶೆಟ್ಟಿಯವರೇ, ನಮ್ಮ ಮಂಗಳೂರಿನ ಶಾಸಕರಾದಂಥ ಇಂದಿನ ಸಮಾರಂಭದ ಸಭಾಧ್ಯಕ್ಷರು ಆದಂಥ ಶ್ರೀ D ವೇದವ್ಯಾಸ್ ಕಾಮತ್ ಅವರೇ, ಶ್ರೀ ಶಶಿಕುಮಾರ್ ರೈ ಅವರೇ, SCDCC ಬ್ಯಾಂಕಿನ ಎಲ್ಲ ನಿರ್ದೇಶನ ಮಂಡಳಿಯ ಸದಸ್ಯರೇ, ನಮ್ಮ
ಆತ್ಮೀಯ ಮಿತ್ರರಾದಂಥ ಶ್ರೀ ಮೋನು ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಮುಖ್ಯ ಅತಿಥಿಗಳೇ, ಇಲ್ಲಿ ಸೇರಿದಂಥ ಅಪಾರ ಸಂಖ್ಯೆಯಲ್ಲಿ ಸೇರಿದಂಥ ಡಾಕ್ಟರ್ ಎಮ್.ಎನ್. ರಾಜೇಂದ್ರ ಕುಮಾರ್ ಅವರ ಅಭಿಮಾನಿ ಬಳಗದ ಮಾನ್ಯ ಸದಸ್ಯರೇ, ಸಂಸದೀಯ ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರೆ, ಈ ದಿವಸ ನನಗೆ ಭಾಳ ಹೆಮ್ಮೆಯ ದಿವಸ. ನನ್ನ ನೆನಪಿದೆ, ಆಗ ನನ್ನ ಮುಂದೆ ಬಂದವರು ನಮ್ಮ ಕಾರ್ಕಳದ ನೇಮಿರಾಜ ಹೆಗ್ಡೆಯವರ ಮಗ ಎಮ್.ಎನ್. ರಾಜೇಂದ್ರ ಕುಮಾರ್ ಅವರು. ಅವರು ದೊಡ್ಡ ಒಂದು ಸಮಾಜ ಸೇವಾ ಆಕಾಂಕ್ಷಿ. ಆ ಸಂದರ್ಭದಲ್ಲಿ ಅವರನ್ನ ಜಿಲ್ಲಾ SCDCC ಬ್ಯಾಂಕಿನ ನಿರ್ದೇಶಕರು ಮಾಡಬೇಕು, ಅಧ್ಯಕ್ಷರು ಮಾಡಬೇಕು ಅಂತೇಳಿ ಬಂದಾಗ ಒಂದು ದರ್ಶಿಯಲ್ಲಿ ಆಗಾಗಲೇ ನಿರ್ಣಯ ಆಗಿತ್ತು ಬೇರೆಯೊಬ್ಬರನ್ನು ಮಾಡಬೇಕು ಅಂತೇಳಿ, ಕುಂದಾಪುರದವರನ್ನು, ಬಹುಶಃ ಶಿವರಾಮ್ ಶೆಟ್ಟರನ್ನು. ಆ ಸಂದರ್ಭದಲ್ಲಿ ನಾನು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದೆ. ಆಗ ನನ್ನ ಶ್ರೀಮತಿಯವರು ಅವ್ರು ಹೇಳಿದರು, ನಮ್ಮ ಊರಿನವರು ಒಳ್ಳೆ ಹುಡುಗ ಎಮ್.ಎನ್. ರಾಜೇಂದ್ರ ಕುಮಾರ್ ಅವರನ್ನು ನೀವು ಮಾಡಲೇಬೇಕು, ಭಾಳ ಯೋಗ್ಯ ಮನುಷ್ಯ ಅಂತೇಳಿ ಶಿಫಾರಸು ಮಾಡಿದವರು ನನ್ನ ಶ್ರೀಮತಿಯವರು. ಅವರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಆಗ ನನ್ನ ನಿರ್ಣಯ ಮಾಡುವ ಮೊದಲು ನನಗೆ ಸ್ವಲ್ಪ ಅನುಮಾನ ಇತ್ತು. ಆ ಪದವಿಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆಯೇ ಇಲ್ವೋ ಅಂತೇಳಿ ನನಗೆ ಅನುಮಾನ ಇತ್ತು. ಆಗ ಅವರನ್ನು ಕರೆದು ಮಾತನಾಡಿದೆ, ನೋಡಿ ಭಾಳ ಕಷ್ಟ ಇದೆ, ಎಲ್ಲ ಅತಿರಥ ಮಾರಾತರು ಅಲ್ಲಿದ್ದಾರೆ, ಇದು ದೊಡ್ಡ ಪ್ರಬಲರ ಕ್ಷೇತ್ರ, ಅದನ್ನು ನಿರ್ವಹಿಸ್ಕೊಂಡು ಹೋಗಲಿಕ್ಕೆ ನಿಮಗೆ ಸಾಧ್ಯ ಆಗ್ತದ ಅಂತೇಳಿ ಪ್ರಶ್ನೆ ಹಾಕಿದ್ದೆ. ಈಗ ನನಗೆ ಅನ್ನಿಸ್ತದೆ ಆ ಪ್ರಶ್ನೆ ಅಪ್ರಸ್ತುತ. ಅವರಿವತ್ತು ತಮ್ಮ, ನನಗೆ ಭಾಳ ಹೆಮ್ಮೆ, ನನಗೆ ಯಾವಾಗಲೂ ಕೂಡ ನಾವು ಯಾರ್ಯಾರನ್ನು ಶಿಫಾರಸು ಮಾಡಿ ಯಾವ್ಯಾವ ಸ್ಥಾನದಲ್ಲಿ ನಾವು ಕೂರಿಸಿದ್ದನೋ ನನಗೆ ಹೆಮ್ಮೆ ಅನ್ನಿಸ್ತದೆ. ಅವರೆಲ್ಲ ಭಾಳ ಬಲಾಢ್ಯರಾಗಿ ಆ ಸ್ಥಾನಕ್ಕೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಮ್.ಎನ್. ರಾಜೇಂದ್ರ ಕುಮಾರ್ ಒಬ್ಬರು ಅಂತೇಳಿ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ದೊಡ್ಡ ಒಂದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಬಹುಶಃ ಇಷ್ಟು ವರ್ಷಗಳ ಕಾಲ, 35 ವರ್ಷ, 33 ವರ್ಷಗಳ ಕಾಲ SCDC ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿದ್ದವರಿಲ್ಲ. ಹಿಂದೆ ಮೊಳವಳ್ಳಿ ಶಿವರಾವ್ರವರು ಬಹುಶಃ 25 ವರ್ಷ ಅಧ್ಯಕ್ಷರಾಗಿದ್ದರು. ಆ ದಾಖಲೆಯನ್ನು ಕೂಡ ಮೀರಿದ್ದಾರೆ. ಆ ದಾಖಲೆ ಮೀರಿದಂಥ ಪ್ರಶ್ನೆ ಅಲ್ಲ, ಇವರು ಅನೇಕ ಪ್ರತಿಭಾವಂತರನ್ನು ಸೃಷ್ಟಿ ಮಾಡಿದ್ದಾರೆ, ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದು ಕೂಡ ಸಹಕಾರಿ ಸಂಘ ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಜವಾಹರ್ಲಾಲ್ ನೆಹರು ಅವರ ಕನಸು ಇದು. ಸಹಕಾರದಿಂದಲೇ ಒಂದು ಪಂಚಾಯತು ಮತ್ತು ಒಂದು ಸಹಕಾರ ಸಂಘ ಗ್ರಾಮಾಂತರ ಪ್ರದೇಶದಲ್ಲಿ ಇದು ಇದ್ದಾಗ ಮಾತ್ರ ನಿಜವಾದಂಥ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಲಿಕ್ಕೆ ಆಗ್ತದೆ, ಪ್ರಜಾಪ್ರಭುತ್ವ ಯಶಸ್ಸಾಗ್ತದೆ ಅಂತೇಳಿ ಕನಸನ್ನು ಕಂಡವರು ಜವಾಹರ್ಲಾಲ್ ನೆಹರು ಅವರು. ಅಂಥ ಕಾಲದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಸಹಕಾರಿ ತತ್ವದ ಉಜ್ವಲ ಚಳುವಳಿಯ ತತ್ವವನ್ನು ಇಲ್ಲಿ ಪ್ರತಿಪಾದಿಸತಕ್ಕಂಥ ಮುಖಂಡರು ಖಂಡಿತವಾಗಿ ಕೂಡ ನಮ್ಮ ರಾಜೇಂದ್ರ ಕುಮಾರ್ ಅವರು. ಅವರು ಅನೇಕ ಸಂಸ್ಥೆಗಳ ಸಂಸ್ಥಾಪನೆ ಮಾಡಿದವರು.
ನಮ್ಮ ಜಿಲ್ಲೆ ಅವಿಭಜಿತ ಜಿಲ್ಲೆ, ಇದಕ್ಕೆ ಹೆಸರುವಾಸಿ ಆಗುತ್ತೆ. ದೊಡ್ಡ 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 ಬ್ಯಾಂಕುಗಳನ್ನೇ ದೇಶಕ್ಕೆ ಕೊಟ್ಟಿದ್ದೇವೆ ನಾವು. ಅದು TMA ಪೈ ಅವರು ಸಿಂಡಿಕೇಟ್ ಬ್ಯಾಂಕ್ ಮುಖಾಂತರ, ಅಮ್ಮೆಂಬಳ ಸುಬ್ರಾಯ ಪೈ ಅವರು ಕೆನರಾ ಬ್ಯಾಂಕಿನ ಮೂಲಕ, ಅಬ್ದುಲ್ಲಾ ಅವರು ಕಾರ್ಪೊರೇಷನ್ ಬ್ಯಾಂಕಿನ ಮೂಲಕ, ಸುಂದರಾಮ್ ಶೆಟ್ಟಿ ಅವಂತವರು ವಿಜಯ ಬ್ಯಾಂಕಿನ ಮೂಲಕ, ನಮ್ಮ ಅದೇ ಪ್ರಕಾರ ಕರ್ನಾಟಕ ಬ್ಯಾಂಕು, ಅದರಲ್ಲಿ ಸಿಂಡಿಕೇಟ್ ಬ್ಯಾಂಕು, ವಿಜಯ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು ಈಗಾಗಲೇ ಬೇರೆ ಬ್ಯಾಂಕಿನ ಜೊತೆ ಮರ್ಜ್ ಮಾಡಿದ್ದಾರೆ. ಇದು ವಿಷಾದಕರ. ಮನೆ ಮನೆಗೆ ಬ್ಯಾಂಕುಗಳನ್ನು ತಲುಪಿಸಿದಂಥ ಉಳಿತಾಯದ ಆ ಒಂದು ವಿಶೇಷವಾದಂಥ ಶಕ್ತಿಯನ್ನು ಜನರಿಗೆ ನೀಡಿದಂಥ ಕೆಲಸ ನಮ್ಮ ಬ್ಯಾಂಕಿನ ಸ್ಥಾಪನೆ ಮಾಡಿದವರು ಮಾಡಿದ್ದಾರೆ. ನನಗೆ ಭಾಳ ಹೆಮ್ಮೆ, ಸಂತೋಷ ಅಂತೇಳಿದರೆ, ಆ ಶ್ರೇಷ್ಠರ ಬ್ಯಾಂಕುಗಳ ನಿರ್ಮಾಣ ಮಾಡಿದಂಥ ಆ ಶ್ರೇಷ್ಠರ ಪಂಕ್ತಿಯಲ್ಲಿ ಇವತ್ತು ನಮ್ಮ MN ರಾಜೇಂದ್ರ ಕುಮಾರ್ ಅವರು ನಿಂತಿದ್ದಾರೆ ಎಂಬುದು ನನಗೆ ಭಾಳ ಹೆಮ್ಮೆಯ ವಿಷಯ. ಯಾಕಂತೇಳಿದರೆ ಅವರನ್ನು ಆಗ ನಂಬಿ ಆ ಸ್ಥಾನದಲ್ಲಿ ಕೂರಿಸಿ ನನ್ನ ಬಾಳನ್ನು ಸಾರ್ಥಕ ಮಾಡಿದ್ದಾರೆ. ಅವರ ಬಾಳನ್ನು ಮತ್ತು ಲಕ್ಷಾಂತರ ಮಂದಿಯ ಬಾಳನ್ನು ಇವತ್ತು ಸಾರ್ಥಕ ಮಾಡಿದ್ದಾರೆ. ನಮಗೆ ಖಂಡಿತವಾಗಿ ಹೆಮ್ಮೆ ಆಗ್ತದೆ. ಇವತ್ತು ಒಂದಲ್ಲ ಎರಡಲ್ಲ ಅವರು ಕಟ್ಟಿದಂಥ ಸಂಸ್ಥೆಗಳು, ಬೆಳೆಸಿದಂಥ ಸಂಸ್ಥೆಗಳು ಇವತ್ತು ನಮ್ಮ ಇಡೀ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯ ಕಂಡ, ಯಾಕೆ ನಮ್ಮ ಭಾರತ ಕಂಡಂಥ ಸಮರ್ಥ ಸಹಕಾರಿ ನಾಯಕರಾಗಿ ಇವತ್ತು ಶೃಂಗ ಶ್ರೇಣಿಯಲ್ಲಿ ರಾಜೇಂದ್ರ ಕುಮಾರ್ ಅವರು ನಿಂತಿದ್ದಾರೆ. ಎಲ್ಲಿಂದ ಎಲ್ಲಿಗೆ? ನೆಮಿರಾಜ ಹೆಗ್ಡೆ ಅವರ ಮಗ ಕಾರ್ಕಳದ ತೆಳ್ಳರತ್ತ ಪುಲ್ಕೇರಿಯ ಅಲ್ಲಿ ಇದ್ದವರು ಇವತ್ತು ಒಂದು ದೊಡ್ಡ ವಿಶ್ವಸ್ವರೂಪವನ್ನು ಸಹಕಾರಿ ಕ್ಷೇತ್ರದಲ್ಲಿ ಸ್ಥಾಪಿಸಿದ್ರು ಅಂದರೆ ನಮಗೆ ಎಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. 45 ವರ್ಷಗಳ ಸಹಕಾರ ರಂಗದ ಸಾಧಕರ ಸಮರ್ಥ ನಾಯಕತ್ವವನ್ನು ಅವರು ನೀಡಿದ್ದು ಮಾತ್ರ ಅಲ್ಲದೆ ಕೆಳಗಿನಿಂದ ಮೇಲೆವರೆಗೆ ಕೂಡ ಎಲ್ಲೆಲ್ಲಿ ಅವರು ಕೈ ಇಟ್ಟಿದ್ದಾರೆ ಅದು ಕಲ್ಪವೃಕ್ಷ ಆಗಿದೆ. ಇವತ್ತು ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯದ ಹತ್ರ ಅಲ್ಲ, ಇಡೀ ಭರತ ಖಂಡದ ಸಹಕಾರಿಗಳ ಧ್ರುವ ನಕ್ಷತ್ರ ಅದು ನಮ್ಮ MN ರಾಜೇಂದ್ರ ಕುಮಾರ್ ಅವರು. ಈಗ ಅನೇಕ ಸ್ಥಾನಗಳನ್ನು ರಾಷ್ಟ್ರ ಮಟ್ಟದಲ್ಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಅನೇಕ ದೊಡ್ಡ ದೊಡ್ಡ ಸ್ಥಾನಗಳನ್ನು ಸಹಕಾರಿ ಕ್ಷೇತ್ರದಲ್ಲಿ ಅವರು ಸಮರ್ಥವಾಗಿ ಮಾಡಿ ಬ್ಯಾಂಕಿನ ಅಭಿವೃದ್ಧಿಯ ರೂವಾರಿ ಮಾತ್ರ ಅಲ್ಲ, ಅವರಿಡೀ ಕೃಷಿಕರ ಬದುಕಿನ ಒಬ್ಬ ಅಭಿವೃದ್ಧಿಯ ರೂವಾರಿ ಕೂಡ, ಸಾಮಾಜಿಕ ನ್ಯಾಯದ ರೂವಾರಿ ಕೂಡ ಅವರು ಆಗಿ ಇವತ್ತು ಬೆಳಗ್ತಾ ಇದ್ದಾರೆ. ಅವ್ರು ಹೇಳಿದರು ಶತಾಯುಷಿಗಳಾಗಿ ಅಂತೇಳಿ. ಅವರ ಪ್ರಾಯ ಗೊತ್ತೇ ಆಗೋದಿಲ್ಲ. ನಾನು ನೇಮಿರಾಜ ಹೆಗ್ಡೆ ಅವರ ಮಗ ಆಗ ಕಾರ್ಕಳದಲ್ಲಿ ನೋಡಿದಂಥ ರಾಜೇಂದ್ರ ಕುಮಾರ್ರಿಗೂ ಈಗಲೂ ಅವರ ಭೌತಿಕ ಶರೀರದ ನೋಡಿದರೆ ವ್ಯತ್ಯಾಸನೇ ಇಲ್ಲ. ಆದ್ದರಿಂದ 100 ವರ್ಷ ಕೂಡ ಇದೇ ಥರ ಬೆಳಗಿ ಜ್ವಲಂತವಾಗಿ ತಮ್ಮ ಬದುಕನ್ನು ಸಾಗಿಸ್ತಾರೆ ಎಂಬುದನ್ನು ನಾನು ಹಾರೈಸುವುದು ಮಾತ್ರವಲ್ಲ, ನಿರ್ಣಯಾತ್ಮಕವಾದಂಥ ಪಾತ್ರವನ್ನು ಈ ರಾಜ್ಯದ, ಈ ಜಿಲ್ಲೆಯ ಮತ್ತು ಈ ರಾಷ್ಟ್ರದ ಆರ್ಥಿಕ ಸಹಕಾರಿ ರಂಗದಲ್ಲಿ ಅವರು ನಿರ್ವಹಿಸ್ತಾರೆ ಎಂಬುದಕ್ಕೆ ಏನು ಅನುಮಾನ ಕೂಡ ಇಲ್ಲ. ಈಗಾಗಲೇ ವರದಿಯನ್ನು ಕೊಟ್ಟರು ದೇವದಾಸ್ ಶೆಟ್ಟಿಯವರು. ನಾನು ನೆನೆಸಿದೆ ಸ್ವಲ್ಪ ಆದರೂ ನಮಗೆ ಉಳಿಸ್ತಾರೆ ಅಂತೇಳಿ. ನೀವು ಹೇಳಿದ್ರಲ್ಲಿ ಎಲ್ಲ ಬಂತು. ನನ್ನ ಅಭಿವಂದನೆ ಭಾಷಣ ಕೂಡ, ಆ ಕಾರ್ಯ ಕೂಡ ನಮ್ಮ ದೇವದಾಸ್ ಶೆಟ್ಟರವರೇ ನಿರ್ವಹಿಸಿಬಿಟ್ಟಿದ್ದಾರೆ. ಅದರಲ್ಲಿ ನಾನು ಹುಡುಕೋದು ಯಾವುದು ಬಿಟ್ಟಿದ್ದಾರೆ, ಅದರ ಅಂಶ ಮಾತ್ರ ನಾನು ಮಾತನಾಡಬೇಕು ಅಂಥೇಳಿ
ನಾನು ಅಪೇಕ್ಷೆಯಿಂದ ಇದ್ದೆ. ಇವತ್ತು ಈ SCDC ಬ್ಯಾಂಕು ಒಟ್ಟು ಠೇವಣಾತಿ 64 ಕೋಟಿ ಇದ್ದದ್ದು, ಹೊರಬಾಕಿ ಸಾಲ 46 ಕೋಟಿ ಇದ್ದದ್ದು, ಲಾಭ 42 ಲಕ್ಷ ಇದ್ದದ್ದು. ಅದು ಯಾವ ಮಟ್ಟಕ್ಕೆ ರಾಜೇಂದ್ರ ಕುಮಾರ್ ನಿಲ್ಲಿಸಿದರು ಅಂತೇಳಿದರೆ, ಆ ಶಾಖೆಗಳು 25 ಇದ್ದದ್ದು 113 ಶಾಖೆಗಳಾಗಿದೆ. ಆರ್ಥಿಕ ವರ್ಷದಲ್ಲಿ ಠೇವಣಾತಿ ಅದು 64 ಕೋಟಿ ಇದ್ದದ್ದು 7,982.76 ಕೋಟಿ. ಅದು ಎಲ್ಲಿಂದ ಎಲ್ಲಿಗೆ ಹಿಮಾಲಯದ ಎತ್ತರಕ್ಕೆ ಈ ಒಂದು ಸಂಸ್ಥೆಯನ್ನು, ಅದಕ್ಕೆ ನಾನು ಆಲೋಚನೆ ಮಾಡೋದು ಹೇಗೆ ಇದು ಮಾಡಿದ್ದಾರೆ ಅಂತೇಳಿ ಆಲೋಚನೆ ಮಾಡೋದು ನಾನು. ಯಾಕಂದರೆ ಹೆಚ್ಚಾಗಿ ಸಹಕಾರಿಗಳು ಅಂತೇಳಿದರೆ ನಮಗೆ ಒಂದು ಭಾವನೆ, ಯಾಕಂದ್ರೆ ಈ ಕಪ್ಪೆ ತಕ್ಕಡಿಗೆ ಹಾಕಿದೆ ಹಾಗೆ ಅಂತೇಳಿ, ಅದು ಅಲ್ಲಿ ಜನ ಒಟ್ಟಿಗೆ ನಿಲ್ಲುವುದೇ ಇಲ್ಲ. ಅದನ್ನು ಜನ ಸೇರಿಸ್ಬೇಕಲ್ಲ, ಸಹಕಾರ ಆಮೇಲೆ. ಒಂದೇ ಏಕ ಮನಸ್ಸಿನಿಂದ ಜನರ ಮನಸ್ಸನ್ನು ಹೆಣೆದು, ಅವರ ಹೃದಯವನ್ನು ಹೆಣೆದು, ಇವತ್ತು ಯಾರವರ ಡೈರೆಕ್ಟರ್ ಆಗಿದ್ದರೂ ಅನೇಕ ವರ್ಷದಿಂದ ಅವರೇ ಇದ್ದಾರೆ, ಬಹುಶಃ ಮುಂದೆ ಕೂಡ ಇರ್ತಾರೆ. ಯಾಕಂದರೆ ಆ ವಿಶ್ವಾಸ ಕುದುರಿಸುವುದು ಅಷ್ಟು ಸುಲಭ ಅಲ್ಲ. ಅದು ಅವ್ರ ಹತ್ರ ಕೇಳಬೇಕು. ಅನೇಕ ರಾಜಕಾರಣಿಗಳು, ವೇದವ್ಯಾಸರೇ, ಅವ್ರ ಹತ್ರ ಸ್ವಲ್ಪ ಕೂತ್ಕೊಂಡು ನಾವು ಇನ್ನೂ ಕಲಿಬೇಕಾದ್ದು ಭಾಳ ಇದೆ. ಹೇಗೆ ನಿಮ್ಮ ಜೊತೆಯಲ್ಲಿ ಜನರನ್ನು ಹೆಣೆದುಕೊಂಡು, ಅವರ ಹೃದಯವನ್ನು ಹೆಣೆದುಕೊಂಡು ಆ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಜನ ಬೇಕು, ಜನರ ಮನಸ್ಸು ಬೇಕು, ಆ ಸಂಘಟನಾ ಸಶಕ್ತ ಶಕ್ತಿ ಬೆಳೆಸಬೇಕು. ಇದೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಅಂತರ ಎಲ್ಲ ಪಕ್ಷಾತೀತವಾಗಿ ಒಂದು ವರ್ಕ್ಶಾಪ್ ಮಾಡಿ ರಾಜೇಂದ್ರ ಕುಮಾರನ್ನು ಕರೆಸಿ ಜನರನ್ನು, ಯಾಕಂದರೆ ಈಗ ರಾಜಕೀಯ ಪಕ್ಷದಲ್ಲಿ ಸಂಘಟನೆಗಳನ್ನು ಬರೀ ಮಾತು ಮಾಡೋದು, ನಾವು ಸಂಘಟನೆ ಮಾಡಲಿಕ್ಕೆ ಆಗೋದಿಲ್ಲ, ಅದು ಸುಲಭವೂ ಅಲ್ಲ. ಬಹುಶಃ ಅವರ ಹತ್ರ ಒಂದು ವಾರದ್ದು ವರ್ಕ್ಶಾಪ್ ಮಾಡಿ ಕಲಿಯುವುದು ಒಳ್ಳೆಯದು. ಯಾಕೆ, ಹೇಗೆ ಜನಗಳನ್ನು ನೀವು ಸೇರಿಸ್ತೀರಿ, ಜನರ ಹೃದಯವನ್ನು ಸೇರಿಸ್ತೀರಿ, ಇದು ಅವರಿಂದ ಕಲಿಯತಕ್ಕಂಥದ್ದು ಅನೇಕವಿದೆ. ಆದರೆ ಇವತ್ತು 9,483.92 ಕೋಟಿ ಸಾಲ ವಿತರಿಸಿದೆ. ಅವರೆಲ್ಲ ಗಳಿಸಿದಂಥ ಲಾಭ 42 ಲಕ್ಷ ಇದ್ದದ್ದು 87ನೇ ಇಸವಿಯಲ್ಲಿ ಈಗ 110.40 ಕೋಟಿ ಲಾಭ. ಬ್ಯಾಂಕಿನ ವ್ಯವಹಾರ ಒಟ್ಟು 17,366.68 ಕೋಟಿ. ಯಾವ ಒಂದು ರೀತಿಯ ವಿಕ್ರಮ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಮತ್ತು ಆಧುನಿಕ ತಂತ್ರಜ್ಞಾನ ಏನು ನ್ಯಾಷನಲೈಸ್ ಬ್ಯಾಂಕು ಏನು ಅಳವಡಿಸಿದ್ದಾರೆ, ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಆ ಮಾಡರ್ನ್ ಟೆಕ್ನಾಲಜಿ, ಬಹುಶಃ ನನಗನ್ನಿಸದೆ ಈಗ ಬರತಕ್ಕಂಥ ಹೊಸ ಟೆಕ್ನಾಲಜಿ, AI ಟೆಕ್ನಾಲಜಿಯನ್ನು ಕೂಡ ನನಗನ್ನಿಸದೆ ಸದ್ಯದಲ್ಲೇ ಅವರು ಅಳವಡಿಸ್ತಾರೆ. ಇಟ್ ಈಸ್ ಸೋ ಫಾರ್ವರ್ಡ್ ಥಿಂಕಿಂಗ್. ಆ ರೀತಿಯಲ್ಲಿ ಮುಂದೆ ಏನಾಗ್ತದೆ ಅದನ್ನು ಇವತ್ತೇ ಯೋಚನೆ ಮಾಡಿಕೊಂಡು ಆ ತಂತ್ರವನ್ನು ಅಳವಡಿಸಿಕೊಂಡು ಹೋಗತಕ್ಕಂಥ ಒಬ್ಬ ಅತ್ಯಂತ ಪ್ರಗತಿಪರ ಮನೋಭೂಮಿಕೆಯ ನಾಯಕರು ಕೂಡ ನಮ್ಮ ರಾಜೇಂದ್ರ ಕುಮಾರ್ ಅವರು. ಆದ್ದರಿಂದ ಅದನ್ನು ಅಂಥ ಉತ್ಕೃಷ್ಟ, ಈ ನೋಡಿ ಈ ಸಹಕಾರಿ ಸೌಧ ಕೂಡ ಎತ್ತಂಥ ಉತ್ಕೃಷ್ಟವಾದಂಥ ಒಂದು ಸೌಧವನ್ನು ಕೂಡ ತಯಾರು ಮಾಡಿದ್ದಾರೆ. ನವೋದಯ ಸ್ವಸಹಾಯ ಗುಂಪುಗಳನ್ನು ತಯಾರು ಮಾಡಿದ್ದಾರೆ. ಅವರು ಎಲ್ಲಿ ಕೈ ಇಟ್ಟರೋ ಅದು ನಿಜವಾಗಿ ಕಲ್ಪವೃಕ್ಷವಾಗಿ ಮಾರ್ಪಾಡು ಮಾಡತಕ್ಕಂಥ ಒಂದು ಶಕ್ತಿ ಅವರಲ್ಲಿದೆ. ಸ್ವಸಹಾಯ ಗುಂಪುಗಳನ್ನು ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ಅವರು ಈಗಾಗಲೇ ಬಹುಶಃ ದೇವದಾಸ್ ಶೆಟ್ಟರು ಅವರು ಹೇಳಿದ ಪ್ರಕಾರ ಅನೇಕ ಸಂದರ್ಭದಲ್ಲಿ ಅತ್ಯಂತ ಕಠಿಣ ಸಂದರ್ಭವನ್ನು ರೈತ ಕಾರ್ಮಿಕರು ಈ ದೇಶದಲ್ಲಿ ಅನುಭವಿಸಿದರೆ ಆತ್ಮಹತ್ಯೆ ಸರಮಾಲೆಗಳೇ ಅವರ ವರದಿಗಳು ಇವತ್ತು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಒಪ್ತೇನೆ ದೇವದಾಸ್ ಶೆಟ್ಟರು ಹೇಳಿದ್ದನ್ನು. ಏನಂತ ಹೇಳಿದರೆ, ಈ ಅವಿಭಾಜ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿದಂಥ ಪ್ರಸಂಗನೇ ಎಲ್ಲಿಯೂ ಕೂಡ ನಾನು ಕೇಳಲಿಲ್ಲ, ಪತ್ರಿಕೆಯಲ್ಲಿ ಓದಿಲ್ಲ. ಅದು ಅಂಥ ಒಂದು ವಿಶೇಷವಾದಂಥ ಒಂದು ಶಕ್ತಿ ನಮ್ಮ ರೈತ ಕಾರ್ಮಿಕರಿಗೆ ಕೊಟ್ಟಂಥ
ಒಂದು ಹೆಚ್ಚಿನ ಕೀರ್ತಿ ಇದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಆಗಿದೆ ಅಂತೇಳಿ ಹೇಳುವುದಿಲ್ಲ. ಅವರು ಕೂಡ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ನಮ್ಮಲ್ಲಿರತಕ್ಕಂಥ ಸಹಕಾರಿ ಸಂಘಗಳ ಒಂದು ಕೊಂಡಿಗಳೇ. ಅದರ ನಾಯಕತ್ವವನ್ನು ವಹಿಸಿದಂಥ ರಾಜೇಂದ್ರ ಕುಮಾರ್ರವರೇ ಬಹುಶಃ ಸಿಂಹ ಪಾಲು ಅದರ ಕೀರ್ತಿ ಸಿಗಬೇಕು ಅಂತೇಳಿ ಕೂಡ ನಾನು ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವರನ್ನು ಅಭಿನವ ಮೊಳಹಳ್ಳಿ ಅಂತೇಳಿ ಕೂಡ ಕರೆಯಲಾಗಿದೆ. ಅವರ ಪ್ರತಿಷ್ಠೆ, ಅವರಿಗೆ ಸಿಕ್ಕಿದಂಥ ಪ್ರತಿಷ್ಠೆಗಳು ನಾವು ಲೆಕ್ಕ ಹಾಕಿದೆ, ನಮಗಿಂತ ಭಾಳ ಹೆಚ್ಚು. ನಮಗೂ ಕೂಡ ಸುಮಾರು 8-10 ಡಾಕ್ಟರೇಟ್ಗಳು ಸಿಕ್ಕಿದೆ, ಅನೇಕ ಪ್ರಶಸ್ತಿಗಳು ಸಿಕ್ಕಿದೆ. ಆದರೆ ನಮ್ಮ ರಾಜೇಂದ್ರ ಕುಮಾರಿಗೆ ಸಿಕ್ಕಿದ್ದು ಲೆಕ್ಕದಲ್ಲಿ 24 ಪ್ರಶಸ್ತಿಗಳು ಸಿಕ್ಕಿದೆ. ಬಹುಶಃ ಇದು ಅಭೂತಪೂರ್ವ. ನಮ್ಗೆ ಯಾರಿಗೂ ಸಿಗಲಿಲ್ಲ ಅಷ್ಟು ಪ್ರಶಸ್ತಿ. ಎಲ್ಲ ಸಿಕ್ಕಿದರೆ ಒಂದು 10-12 ಸಿಗುವುದಿಲ್ಲ. ಆದರೆ ಇಂಥ ಪ್ರಶಸ್ತಿಗಳು ಲೆಕ್ಕದಲ್ಲಿ ಸಿಕ್ಕಿದ್ದು 24, ಲೆಕ್ಕ ಇಲ್ಲದೇ ಇದ್ದದ್ದು ಇನ್ನೂ ಒಂದು ಅದಕ್ಕಿಂತ 2 ಪಾಲು ಇದ್ದಿರಬೇಕು. ಅಂಥ ಪ್ರಶಸ್ತಿಗಳನ್ನು ಅವರು ಸಹಕಾರಿ ಮಂತ್ರವನ್ನು ತನ್ನ ಜೀವಿತ ಕಾಲದಲ್ಲಿ 100 ಪಾಲು ಅಕ್ಷರಶಃ ಪಾಲಿಸಿಕೊಂಡು ಬಂದಂಥ ಮೊಳಹಳ್ಳಿ ಶಿವರಾಯರು ಹಾಕಿಕೊಂಡಂಥ ಮೇಲ್ಪಂಕ್ತಿಯಲ್ಲಿ. ಯಾಕಂದರೆ ಸಹಕಾರಿ ಸಂಘ ನಡಿಬೇಕಾದರೆ, ಸಹಕಾರಿ ಚಳುವಳಿ ಯಶಸ್ವಿ ಆಗಬೇಕಾದ್ರೆ ಪ್ರಾಥಮಿಕವಾಗಿ ಬೇಸಿಕ್ ಆಗಬೇಕಾದ್ದು ಪ್ರಾಮಾಣಿಕತೆ. ಆ ಪ್ರಾಮಾಣಿಕತೆ ಇಲ್ಲದಿದ್ದರೆ ಸಹಕಾರಿ ಸಂಘಗಳನ್ನು ಕಟ್ಟಲಿಕ್ಕೆ ಆಗುವುದೇ ಇಲ್ಲ. ಆ ಪ್ರಾಮಾಣಿಕತೆಯ ಉತ್ಕೃಷ್ಟವಾದಂಥ ಮಹಾನ್ ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಆ ಬದುಕಿನ ಪಾಠಗಳನ್ನು ಉಳಿದ ಸಹಕಾರಿಗಳ ಜೊತೆಯಲ್ಲಿ ಹಂಚಿಕೊಂಡು ಹೋಗತಕ್ಕಂಥ ಒಂದು ನಾಯಕತ್ವ ಭಾಳ ಯಶಸ್ವಿಯಾಗಿ ನಮ್ಮ ರಾಜೇಂದ್ರ ಕುಮಾರ್ ಅವರು ನೀಡಿದ್ದಾರೆ ಅಂಥೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಮುಂದೆ ಕೂಡ ನಡೆಸ್ಕೊಂಡು ಹೋಗ್ತಾರೆ ಎಂಬುದರಲ್ಲಿ ಯಾವ ಅನುಮಾನಕ್ಕೂ. ಅವರನ್ನು ರಾಜಕೀಯಕ್ಕೆ ಸೇರಿಸಬೇಕು ಅಂತೇಳಿ ನಾನು ಭಾಳ ಪ್ರಯತ್ನ ಮಾಡಿದೆ. ಮೊನ್ನೆ MLC ಬಂದುವಾಗ ಒಂದು ದಿವಸ ಮೈಲಿಯವರೇ ನಮಗೆ MLC ಬೇಡ ಅಂತೇಳಿ ಅವರಿಗೆ ಹೆದರಿಕೆ. ಯಾಕಂದರೆ ಸಹಕಾರಿ ಮುಖ್ಯ ಕ್ಷೇತ್ರದಿಂದ ನಾನು ಬಿಟ್ಟು ಹೋಗಬೇಕಾದ್ರೆ ಆ ಸೇವೆ ರಾಜಕೀಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ರಾಜಕೀಯದಲ್ಲಿ ಮಾಡತಕ್ಕಂಥ ಸೇವೆಗಿಂತಲೂ ಕೂಡ ಉತ್ಕೃಷ್ಟವಾದಂಥ ಸೇವೆಯನ್ನು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಆ ತತ್ವದಲ್ಲಿ 100ಕ್ಕೆ 100 ಪಾಲು ನಿಷ್ಠೆಯನ್ನು ಇಟ್ಟವರು ನಮ್ಮ ರಾಜೇಂದ್ರ ಕುಮಾರ್. ಭಾಳ ಇವತ್ತು ಅಂಥ ಒಂದು ಮೊಳಹಳ್ಳಿ ಶಿವರಾಯರಂಥ ತ್ಯಾಗಿಗಳ ಒಂದು ಉತ್ತಮವಾದಂಥ ಒಂದು ಬುನಾದಿಯಲ್ಲಿ ನಿರ್ಮಾಣ ಆಗಿದಂಥ ನಮ್ಮ ಸಹಕಾರಿ ಚಳವಳಿಯನ್ನು ಭಾಳ ಯಶಸ್ವಿಯಾಗಿ ಮುಂದೆ ಕೊಂಡೋಗಿದ್ದಾರೆ. ಇವತ್ತು ಕೆಲವು ಸಾರಿ ಒಂದು ಪ್ರಶ್ನೆ ಬರ್ತದೆ, ಅದೇನಂತೇಳಿದರೆ ನಮ್ಮ ಮುಂದೆ ಏನು ಅಂತೇಳಿ. ಇವತ್ತು ನನಗೆ ಭಾಳ ಹೆಮ್ಮೆ, ತನ್ನಂಥ ಸಾವಿರಾರು ಲಕ್ಷಾಂತರ ಸಹಕಾರಿಗಳನ್ನು ಕ್ರಿಯೇಟ್ ಮಾಡಿದಂಥ ಸಹಕಾರಿ ಬ್ರಹ್ಮ ಕೂಡ ನಮ್ಮ ರಾಜೇಂದ್ರ ಕುಮಾರ್ ಆಗಿದ್ದಾರೆ. ಇವರಲ್ಲದಿದ್ದರೆ ಮತ್ತು ಕೂಡ ಇದ್ದಾರೆ. ಸಾಲಾಗಿ ತಾನು ಅಂಥ ಒಂದು ಡೆಡಿಕೇಟೆಡ್ ಟೀಮನ್ನು ಸಮರ್ಪಣಾ ಸಮಾಜ ಸೇವೆಯ ಸಹಕಾರಿ ಒಂದು ಬಲಿಷ್ಠ ಬುನಾದಿಯ ಮೇಲೆ ಒಂದು ಸಹಕಾರಿ ಸಂಸ್ಥೆಯನ್ನು ಇವತ್ತು ಕಟ್ಟಿದ್ದಾರೆ. ಆ ಬೇಸ್ ಈಸ್ ವೆರಿ ಸ್ಟ್ರಾಂಗ್. ಇವತ್ತು ಅದು ಅದರಿಂದ ನಮ್ಮ ಸಹಕಾರಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇರ್ಬೋದು, ಎಲ್ಲ ರೀತಿಯ ಸಹಕಾರಿ ಸಂಘದಲ್ಲಿ ಈ ರೀತಿಯಾದಂಥ ಒಂದು ಅತ್ಯುತ್ತಮವಾದಂಥ ಸಹಕಾರಿ ರಕ್ತ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿದುವುದಿದ್ದರೆ ಆ ನಾಯಕತ್ವವನ್ನು ಕೊಟ್ಟವರು ನಮ್ಮ ರಾಜೇಂದ್ರ ಕುಮಾರ್ ಅವರು. ಅದಕ್ಕೆ ವಿಶೇಷವಾದಂಥ ಹೆಮ್ಮೆ ಆಗ್ತಾಯಿದೆ. ಯಾಕಂದರೆ ಅವರು ಬಿಟ್ಟರೆ ಏನು ಅಂತೇಳಿ, ಅವರು ಬಿಟ್ಟರೆ ಅಂಥ ಲಕ್ಷಾಂತರ ಮಂದಿ ಇವತ್ತು ಮೋಸ್ಟ್ ಡೆಡಿಕೇಟೆಡ್ ಸಹಕಾರಿ ನಾಯಕರು ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಇದ್ದಾರೆ ಎಂಬೊಂದು ಭಾಳ ಹೆಮ್ಮೆ ಇವತ್ತು. ಯಾಕಂದರೆ ಕೆಲವು ಸಾರಿ ಒಬ್ಬ ನಾಯಕ ಕೊಲಾಪ್ಸ್ ಆದರೆ ಎಲ್ಲರೂ ಕೊಲಾಪ್ಸ್ ಆಗ್ತಾರೆ. ಆ ಭಯ ಆತಂಕ ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಖಂಡಿತವಾಗಿ ಕೂಡ ಇಲ್ಲ. ಅದಕ್ಕೆ ಭಾಳ ವಿಶೇಷವಾಗಿ ನಾನು ಅವರನ್ನು ಅಭಿವಂದನೆ ಸಲ್ಲಿಸಲಿಕ್ಕೆ ಇವತ್ತು ನಿಂತಿದ್ದೇನೆ. ನಮ್ಮ ಭಾಳ ಈಗ ಒಂದು ಕಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ
ಈ ಪರ್ಫಾರ್ಮೆನ್ಸು ಏನು ಡಿಸ್ಟ್ರಿಕ್ಟ್ ಕ್ರೆಡಿಟ್ ಪ್ಲ್ಯಾನ್ನಲ್ಲಿ ಅದು ದೇಶದಲ್ಲೇ ಪ್ರಪ್ರಥಮ ಸ್ಥಾನ ಇರ್ತದೆ. ಇದು ನಾನು ಇವತ್ತು ಅಭಿವಂದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಭಾಳ ವಿಷಾದದಿಂದ ಹೇಳಬೇಕು. ಅದನ್ನು ನಮ್ಮ ಬ್ಯಾಂಕಿಂಗ್ ಕ್ಷೇತ್ರ ನಮ್ಮ ಹೈಯೆಸ್ಟ್ ಕ್ರೆಡಿಟ್ ಪ್ಲ್ಯಾನನ್ನು ಉಳಿಸತಕ್ಕಂಥ ಪ್ರತಿಷ್ಠಿತ ಕೆಲಸ ಮಾಡ್ತಾಯಿತ್ತು. ಅದು ಕೊಲ್ಯಾಪ್ಸ್ ಆಗದಾಗೆ ನಮ್ಮ ಕ್ರೆಡಿಟ್ ಪ್ಲ್ಯಾನ್ ಏನು ನಮ್ಮ ಇಡೀ ದೇಶದಲ್ಲೇ ಪ್ರಥಮ ಸ್ಥಾನ ಇದೆ, ಅದು ಆ ಪ್ರಥಮ ಸ್ಥಾನ ಕಳೆಯದಂತೆ ಉಳಿಸತಕ್ಕಂಥ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಸಹಕಾರ ಕ್ಷೇತ್ರದಿಂದ ಎನ್ ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ತಾವು ಪುನಃ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ನಬಾರ್ಡ್ ಅಂತ ನಾವು 80ರ ಸುಮಾರಿಗೆ ನಾವೊಂದು ಕಿಸಾನ್ ಸಮ್ಮೇಳನ ಅಂತೇಳಿ ಡೆಲ್ಲಿಯಲ್ಲಿ ಮಾಡಿದ್ದೆವು. ಅಲ್ಲಿ ಮಾಡಿದಾಗ ನಮ್ಮ ಇಂದಿರಾ ಗಾಂಧಿ ಅವರು ನನ್ನನ್ನು ಕರೆದರು, ಹೇಳಿದರು, ನಾನು ಏನು ಅನೌನ್ಸ್ ಮಾಡ್ಬೋದು ಇವತ್ತು ಆ ಕಿಸಾನ್ ಸಮ್ಮೇಳನದಲ್ಲಿ, ನಾವು ಏನಾದರೂ ಒಂದು ಅನೌನ್ಸ್ ಮಾಡಬೇಕಲ್ಲ, ಇವತ್ತು ಘೋಷಣೆ ಮಾಡಬೇಕು, ಏನು ಮಾಡ್ಬೋದು ಅಂತ ಹೇಳಿದಾಗ ನಾವು ಒಂದು ಕಮಿಟಿ ಮಾಡಿದರು. ನಾನಿದ್ದೆ ಇದರಲ್ಲಿ, ಮತ್ತು ಸೋಲಂಕಿ ಅಂತೇಳಿ ಗುಜರಾತ್ನವರಿದ್ದರು. ನಾನು ಅದರಲ್ಲಿ ಪ್ರಮುಖವಾಗಿ ಒಂದು ಸೂಚನೆ ಕೊಟ್ಟೆ. ಯಾಕಂದರೆ ಈಗ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ, ಕೈಗಾರಿಕಾ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ದೇಶದಲ್ಲಿ IDBI ಇದೆ. ಆದ್ದರಿಂದ ಕೃಷಿಕರನ್ನು, ಸಹಕಾರಿ ಸಂಸ್ಥೆಗಳನ್ನು ಬೆಳೆಸಲಿಕ್ಕೆ ಒಂದು ಅಪೆಕ್ಸ್, ಒಂದು ಫಿನಾನ್ಷಿಯಲ್ ಸಂಸ್ಥೆ ಇಲ್ಲ, ಅದಕ್ಕೆ ನಬಾರ್ಡನ್ನು ಕ್ರಿಯೇಟ್ ಮಾಡ್ಬೋದು ಅಂತೇಳಿ ನಮ್ಮ ಆ ಸೂಚನೆಯನ್ನು ಅಂದು ಇಂದಿರಾ ಗಾಂಧಿ ಕೊಟ್ಟ ಮೇಲೆ ಸುಮಾರು 80ರ ದಶಕದ 82ನಲ್ಲಿ ಫಲಶ್ರುತಿಯಾಗಿ ಇವತ್ತು ನಬಾರ್ಡ್ ಅಂತೇಳಿ ಒಂದು ಸಂಸ್ಥೆ ಪ್ರಾರಂಭ ಆಗಿ ಸಹಕಾರಿ ಸಂಸ್ಥೆಗಳಿಗೆ ಬೇರೆ ಬೇರೆ ಹಂತದಲ್ಲಿ ಆರ್ಥಿಕವಾದಂಥ ಮತ್ತು ಸಾಂಘಿಕವಾದಂಥ ಶಕ್ತಿಯನ್ನು ಕೊಡಲಿಕ್ಕೆ ಅಂತ ಒಂದು ಸಂಸ್ಥೆ ಇವತ್ತು ಸ್ಥಾಪನೆ ಆಗಿದೆ. ಅದರ ಸಹಾಯ ಕೂಡ ಅನೇಕ ಇವತ್ತು ಸಾಂಸ್ಥಿಕವಾಗಿ, ಸಂಘಟನಾತ್ಮಕವಾಗಿ ಇವತ್ತು ಸಹಕಾರಿ ಸಂಸ್ಥೆ ಇಡೀ ದೇಶದಲ್ಲಿ ಮತ್ತು ಕೂಡ ಬೆಳಿಬೇಕಾಗಿದೆ, ಕಟ್ಟಬೇಕಾಗಿದೆ. ಇವತ್ತು ಅದಕ್ಕೆ ಬೇಕಾದಂಥ ರಾಷ್ಟ್ರೀಯ ಒಂದು ಸಂಸ್ಥೆ ಕೂಡ ನಬಾರ್ಡ್ ಇವತ್ತು ಬೆಳೆದಿದೆ. ಆದ್ದರಿಂದ ಅದರ ಸಹಾಯವನ್ನು ಪಡೆದು ಅದರ ಭಾಳ ರಿಫಾರ್ಮ್ಸ್ ಕೂಡ ಆಗಬೇಕಾಗಿದೆ. ಅದಕ್ಕೂ ಕೂಡ ಸಲಹೆಗಳನ್ನು ನಾನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ನ ರಾಷ್ಟ್ರಮಟ್ಟದ ಅಧ್ಯಕ್ಷನಾಗಿ ಸಜೆಷನ್ಗಳನ್ನು ಕೊಟ್ಟಿದ್ದೇನೆ. ನನಗೆ ಎಲ್ಲ ಇವತ್ತು ನಮ್ಮ ರಾಷ್ಟ್ರೀಯ ಬ್ಯಾಂಕುಗಳು ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕುಗಳು ಇರ್ಬೋದು, ಅದು ಕಮರ್ಷಿಯಲ್ ಬ್ಯಾಂಕುಗಳು ಇರ್ಬೋದು. ಆದರೆ ಕೊನೆಗೆ ಅದೆಲ್ಲ ಆ ರಾಷ್ಟ್ರೀಯ ಬ್ಯಾಂಕುಗಳ ಗಮನ ಹೋಗುವುದು ಎಲ್ಲಿಗೆ ಅಂತೇಳಿದರೆ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ, ರೈತರ ಬಗ್ಗೆ ಹೋಗೋದಿಲ್ಲ. ರೈತರಿಗೆ ಇಂಥ ಸಹಕಾರಿ ಸಂಸ್ಥೆ ಇಡೀ ದೇಶದಲ್ಲಿ ಈ ರೈತರಿಗೆ ಅನುಕೂಲವಾದಂಥ ಸಹಕಾರಿ ಸಂಸ್ಥೆ ಬೆಳೆದಾಗ ಮಾತ್ರ ಅದು ರೈತರನ್ನು ಬದುಕಿಸಲಿಕ್ಕೆ ಸಾಧ್ಯ ಇದೆ, ಸಂಘಟಿತವಾಗಿ ಮತ್ತು ಆರ್ಥಿಕವಾಗಿ. ಈ ಸಹಕಾರಿ ಸೂತ್ರ ಮಾತ್ರ ರೈತರನ್ನು ಹೆಣೆದುಕೊಂಡು ಈ ರಾಷ್ಟ್ರವಾದ ಆರ್ಥಿಕವಾದಂಥ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ರೈತರ ಮೂಲಭೂತವಾದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಮ್ಮ ರಾಜೇಂದ್ರ ಕುಮಾರ್ ಅವರು ಯಾವ ರೀತಿಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಈ ಒಂದು ಇಂಥ SCDC ಬ್ಯಾಂಕನ್ನು ಕಟ್ಟಿದ್ರು, ರಾಷ್ಟ್ರ ಮಟ್ಟಿಗೂ ಕೂಡ ರೈತರ ಸಹಾಯಕ್ಕೆ ಬರತಕ್ಕಂಥ, ರೈತರಿಗೆ ಬದುಕಿನಲ್ಲಿ ಕಲ್ಪವೃಕ್ಷವಾಗತಕ್ಕಂಥ ಒಂದು ಸಹಕಾರಿ ಮೂಮೆಂಟನ್ನು, ಇಂಥ ಬ್ಯಾಂಕುಗಳನ್ನು ರಾಷ್ಟ್ರಮಟ್ಟದಲ್ಲಿ ಕಟ್ಟಲಿಕ್ಕೆ ತಾವು ನಾಯಕತ್ವವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿ, ಭಾಳ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ನಾಯಕರು ಬೇಕು, ಇಂಥ ನಿಸ್ಪೃಹ ನಾಯಕರು ಬೇಕು. ಜನರನ್ನು ಕಟ್ಟಿಕೊಂಡು, ಇಂಥ ಸಂಸ್ಥೆಯನ್ನು ಕಟ್ಟಿಕೊಂಡು ನಾವು ಮುಖ್ಯವಾಗಿ ಸಹಕಾರಿ ಸಂಸ್ಥೆಗಳ ಮೂಲಕ ಮಾತ್ರ ನಿಜವಾದಂಥ ಒಂದು ಮೋಕ್ಷ ರೈತ ಸಮುದಾಯಕ್ಕೆ, ರೈತ ಕಾರ್ಮಿಕ ಸಮುದಾಯಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ನನಗೆ ಭಾಳ ಒಂದು ರೀತಿಯಲ್ಲಿ ನಾವು ಭೂಮಸೂದೆ ಮಾಡಿ ರೈತನ ಬದುಕಿನಲ್ಲಿ ಒಂದು ರೀತಿಯ ಸ್ಥಿರತೆ ಕೊಡಬೇಕಂತ ಒಂದು ಸಂದರ್ಭದಲ್ಲಿ ನನಗೊಂದು ಆತಂಕ ಇತ್ತು, ಒಂದು ಭಯ ಇತ್ತು. ರೈತರನ್ನು ಹಿಂದೆ ಆದರೆ ಭೂಮಾಲೀಕರೆಲ್ಲ ಸ್ವಲ್ಪ ಸಂರಕ್ಷಣೆ ಮಾಡ್ತಾಯಿದ್ರು ರೈತರನ್ನು.
ಆದರೆ ಇನ್ನು ಮುಂದೆ ಏನು ಅಂತೇಳಿ ಅವರ ಭವಿಷ್ಯ ಅಂತೇಳಿ ಆ ಪ್ರಶ್ನೆ ನನ್ನಲ್ಲಿ ಎದ್ದಿದಾಗ ಇವತ್ತು ನನಗೆ ಸಂತೃಪ್ತಿ ಇದೆ. ಆ ರೈತರನ್ನು ಇವತ್ತು ಕಟ್ಟಿಕೊಂಡು ಭೂಮಸದೆಯಿಂದ ಅತಂತ್ರವಾದಂಥ ಆ ರೈತರ ಬಾಳುವೆಯಲ್ಲಿ ಆ ಸುಭದ್ರತೆಯನ್ನು ನೀಡಿದಂಥ ಒಂದು ನಾಯಕತ್ವ ನೀಡಿದಂಥ ಸಹಕಾರ ಆಂದೋಲನ ಯಶಸ್ವಿ ಅಂದರೆ ರೈತರ ಆಂದೋಲನ ಬದುಕಿನ ಯಶಸ್ವಿ ಅಂತೇಳಿ ಆ ಮಟ್ಟಕ್ಕೆ ಸಹಕಾರಿ ಆಂದೋಲನ ತಂದದ್ದಕ್ಕಾಗಿ ರಾಜ್ಕುಮಾರ್ ಅವರಿಗೆ, ನಮ್ಮ ರಾಜೇಂದ್ರ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸಿ ಈ ಒಂದು ಕೈಂಕರ್ಯವನ್ನು ತಾವು ಮುಂದುವರಿಸಿಕೊಂಡು ಹೋಗಬೇಕು. ಈ ಸಂಸ್ಥೆಯನ್ನು ಕಟ್ಟಬೇಕು. ಸಂಸ್ಥೆ ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಆದರೆ ಸಂಸ್ಥೆಯನ್ನು ಕಟ್ಟಿದರೆ ಜನರಿಗೆ ಜನ ಸಮುದಾಯವನ್ನು ಬದುಕಿನಲ್ಲಿ ಆರ್ಥಿಕ ಒಂದು ಸಾಂಘಟಿತ ಒಂದು ಕ್ರಾಂತಿಯನ್ನು ತರಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಅಂಥ ಕ್ರಾಂತಿಕ ವೀರ ನಮ್ಮ ಎನ್ ನಮ್ಮ ರಾಜೇಂದ್ರ ಕುಮಾರ್ ಅಂತೇಳಿ ಹೇಳಿ ಪುನಃ ನಿಮ್ಮೆಲ್ಲರ ಪರವಾಗಿ ರಾಜೇಂದ್ರ ಕುಮಾರ್ ಅವರ ಸಂಸಾರ ಮತ್ತು ಅವರ ಮಗ ಕೂಡ ಇವತ್ತು ಉದಯೋನ್ಮುಖ ಸಹಕಾರಿಯಾಗಿ ಬೆಳೀತಾ ಇದ್ದಾರೆ. ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಿ ತಮಗೆಲ್ಲ ಶುಭವಾಗಲಿ. ಒಂದು ಮುಂದೆ ಬರತಕ್ಕಂಥ ಒಂದು ರೈತ ಕಾರ್ಮಿಕರ ಬದುಕಿನಲ್ಲಿ ಒಂದು ಆಶಾಗೋಪುರವಾಗಿ ಇವತ್ತು ಅದೊಂದು ಆಶಾಗೋಪುರವಾಗಿ ಬೆಳೆದಂಥ ನಮ್ಮ ರಾಜೇಂದ್ರ ಕುಮಾರ್ ಅವರ ಬದುಕು ಸಾರ್ಥಕವಾಗಲಿ. ಅವರು ಇನ್ನೂ ಕೂಡ ಆ ಶಕ್ತಿ, ಸಾಮರ್ಥ್ಯ ಮತ್ತು ಮನೋಧೈರ್ಯ ಮತ್ತು ಇಚ್ಛಾಶಕ್ತಿ ಎಲ್ಲ ಸಹಕಾರಿ ವೃಂದಕ್ಕೂ ಕೂಡ ದೊರಕಲಿ ಅಂತೇಳಿ ಹಾರೈಸಿ ಇಂಥ ಒಂದು ಅಭಿವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಭಿನಂದನಾ ಸಮಿತಿಯವರಿಗೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಭ್ರಮದಲ್ಲಿರುವಂಥ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಈ ಸಮಾಜಕ್ಕೆ ನೀಡಿದಂಥ ಕೊಡುಗೆ, ಸಹಕಾರಿ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಯನ್ನು ಬಹಳಷ್ಟು ಸೊಗಸಾಗಿ ಅಚ್ಚುಕಟ್ಟಾಗಿ ನಮ್ಮೆಲ್ಲರ ಬರೆದು ಸಾಕಷ್ಟು ಸಮಾಜಕ್ಕೆ ಕೊಡುಗೆಯನ್ನು ನೀಡಿದವರು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು. ಹಾಗಾಗಿ ಈ ವೇದಿಕೆ, ಈ ಕಾರ್ಯಕ್ರಮದ ಮುಖಾಂತರ ಸಮಾಜಕ್ಕೆ ಏನಾದರೂ ಒಂದು ದೊಡ್ಡ ಮಟ್ಟದ ಕೊಡುಗೆ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಸಮಾಜದ ಆಯ್ದ 77 ಮಂದಿಗೆ ಈ ವೇದಿಕೆಯಲ್ಲಿ ಒಂದು ಸವಲತ್ತನ್ನು ವಿತರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಂದಿನ ಈ ಕಾರ್ಯಕ್ರಮದ ಮೂಲಕ ಜೋಡಣೆಯನ್ನು ಈ ಒಂದು ಸಹಾಯಧನವನ್ನು ಪಡೆಯುತ್ತಿದ್ದಾರೆ. ದಯವಿಟ್ಟು ಸುಜಯ್ ಅವರು ಆದಷ್ಟು ಬೇಗ ವೇದಿಕೆಗೆ ಬಂದು ಅವರ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಗೌರವಾನ್ವಿತ ವಿದ್ಯಾರ್ಥಿಗಳಿದ್ದಾರೆ. ಮೋಕ್ಷಿತ್, ಅಶ್ವಿನಿ, ವೈಭವ್ ರಾಘವೇಂದ್ರ, ಮೂಡುಪೆರಾರ, ಬಶ್ವೆ, ಮಂಗಳೂರು. ಈ ವೇಳೆ ಗೌರವಾನ್ವಿತ ಅಧ್ಯಕ್ಷರು ಈ ಒಂದು ಹೊಲಿಗೆ ಯಂತ್ರವನ್ನು ನೀಡುವ ಮೂಲಕ ಸ್ವಉದ್ಯೋಗಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಶೇಷ ಚೇತನ ಸಂಸ್ಥೆಗೆ ಸಹಾಯಧನ ವಿತರಣೆ ಈಗ ನಡೆಯುತ್ತಿದೆ. ದೃಷ್ಟಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆ ಕೋಟೆಗಣಿ, ಕಾಪಿಕಾಡು, ವಿಜಯ್, ಮಂಗಳೂರು. ಇದರ ಹಿರಿಯ ಸಂಯೋಜಕರಾದ ಕ್ಯಾಲಿಸ್ಟಸ್ ದೇಸಾ ಅವರು ವೇದಿಕೆಗೆ ಬಂದು, ಹಾಗೆ ಕಾರುಣ್ಯ ಆಶ್ರಯಧಾಮ ಕಟ್ಪಾಡಿ, ಉಡುಪಿ, ಶ್ರೀಮತಿ ವಿಶಾಲಾ ವೈಭವ್ ಪಿ ಕುಮಾರ್ ವಿಶೇಷ ಸಹಾಯಧನವನ್ನು ಧನ್ಯವಾದ. ಕಚೇರಿಯಲ್ಲಿ ಸವಲತ್ತಿನ ವಿತರಣೆಯನ್ನ ನಡೆಸಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ 77ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ, ಹಾಗೆ ವೇದಿಕೆಯಲ್ಲಿ ಪಡೆದಂತ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಈ ಸಮಾಜಕ್ಕೆ ನಿರಂತರ ವ್ಯಕ್ತಿಗಳನ್ನು ಕೂಡ ಬೆಳೆಸಿದಂತ ಒಂದು ಅಪರೂಪದ ಗುಣ ನಿಜವಾಗಿ ಒಂದು ಅಭಿನಂದನೆಗೆ ಅರ್ಹವಾದದ್ದು. ಈಗಾಗಲೇ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಹೇಳಿದಾಗೆ ಅಭಿನವ ಮೊಳಹಳ್ಳಿ ಎನ್ನುವಂತ ಮಾತಿಗೆ ನಿಜವಾಗಿ ಶಿವರಾಯರು ಸಹಕಾರಿ ಕ್ಷೇತ್ರದ ಏನು ಸೇವೆಯನ್ನ ಸಾಧನೆಯನ್ನ ನೀಡಿದ್ದಾರೋ ಇಂದಿನ ಈ ಶರವೇಗದ ಹಾಗೆ ಗಣೀಕೃತವಾಗಿರುವಂತಹ ಈ ಸಮಯದಲ್ಲಿ ಅದನ್ನು ತುಲನೆ ಮಾಡಿದಾಗ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಇಷ್ಟು ಒಂದು ಸವಾಲುಗಳಿರುವಂತಹ ಈ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರವನ್ನು ಮುನ್ನಡೆಸ್ತಿರುವಂತಹದ್ದು, ಬೆಳಗಿಸುತ್ತಿರುವಂತಹದ್ದು ನಿಜವಾಗಿಯೂ ಅದು ಅಭಿನಂದನೆಗೆ ಅರ್ಹವಾದಂತಹ ವಿಚಾರ. ಹಾಗಾಗಿ ನಮ್ಮೆಲ್ಲರಿಗೂ ಮಾದರಿ, ನಮ್ಮೆಲ್ಲರಿಗೂ ಒಂದು ಪ್ರೇರಣಾದಾಯಕವಾಗಿದೆ. ಹಾಗಾಗಿ ವೇದಿಕೆ ಮುಖಾಂತರ ನಾವೆಲ್ಲರೂ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಮುಂದಿನ ಅವರ ದಿನದಲ್ಲಿ ದೇವರ ಆಯುರಾರೋಗ್ಯ ಹಾಗೂ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ. ಸಹಕಾರಿ ಕ್ಷೇತ್ರದಲ್ಲಿ ಅವರ ಸಾಧನೆ ಯುವಕರ ರೀತಿ ಮುಂದುವರಿಲಿ ಎನ್ನುವಂತ ಆಶಯದೊಂದಿಗೆ ಮತ್ತೊಮ್ಮೆ ಜೋರಾದ ಕೈ ಚಪ್ಪಾಳೆ ಗೌರವ ಮಾಡಿ ಸಂಭ್ರಮದ ವಾತಾವರಣ. ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಏನ್ ಹೇಳ್ತಾರೆ ಎನ್ನುವುದನ್ನ ಕೇಳೋದಕ್ಕೆ ನಾವೆಲ್ಲರೂ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಬಂದು ಸೇರಿದಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳೇ ಮತ್ತು ಎಲ್ಲ ಸಹಕಾರಿಗಳೇ, ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರೇ, ನನ್ನನ್ನು 33 ವರ್ಷಗಳ ಹಿಂದೆ ಆ ದಿವಸ ಭಾಳ ದೊಡ್ಡ ಪೈಪೋಟಿ ಇತ್ತು. ಅವರು ಹೇಳಿದಾಗೆ
ಶಿವರಾಮ್ ಶೆಟ್ಟಿ ಅನ್ನೋರು ಕುಂದಾಪುರದವ್ರನ್ನು ಅಧ್ಯಕ್ಷರು ಅಂತ ಎನೌನ್ಸ್ ಕೂಡ ಮಾಡಿದರು. ಎನೌನ್ಸ್ ಆದ ನಂತರ ಇವರಿಂದ ಫೋನ್ ಬಂದು ಅವರ ಮಾಲತಿ ಮೈಲಿಯವರು ಅವರ ಶ್ರೀಮತಿಯವರು ನನ್ನನ್ನು ರೆಕಮೆಂಡ್ ಮಾಡಿ ಇಲ್ಲಿ ಕೂರಿಸಿದರು 33 ವರ್ಷಗಳ ಹಿಂದೆ. ಆನಂತರ ಅವರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ, ದೇವರ ಅನುಗ್ರಹ ಆಶೀರ್ವಾದದಿಂದ ಇವತ್ತಿನವರೆಗೆ ಈ ಬ್ಯಾಂಕು ಹಿಂದೆ ನೋಡಲಿಲ್ಲ. ಯಾವತ್ತೂ ಅಭಿವೃದ್ಧಿಯಾಗಿದೆ. ನಾನು ಸೇರುವಾಗ 65 ಕೋಟಿ ಠೇವಣಿ ಇತ್ತು, ಇವತ್ತು 8,000 ಕೋಟಿ ಆಗ್ತಾಯಿದೆ. ಠೇವಣಿ ಮಾತ್ರ ಮುಖ್ಯ ಅಲ್ಲ, ದೇಶದಲ್ಲಿ ಒಟ್ಟು 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಇದೆ ಅಂತ ನಮ್ಮ ನಬಾರ್ಡ್ನವರು, ನಮ್ಮ CGMನವರು ಮೊನ್ನೆ ಬಂದಿದ್ರು ಇಲ್ಲಿ. ಅವ್ರು ಹೇಳಿದರು, ದೇಶದಲ್ಲಿರುವಂಥ 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕು ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿ ಅವರೇ ಹೇಳಿದ್ದಾರೆ. ನಬಾರ್ಡ್ನವರು, ನಾನೇ ಹೇಳಿದಲ್ಲ. ಸೇವೆ ಕೊಡೋದ್ರಲ್ಲಿ ನಮ್ಮ ಜಿಲ್ಲೆ, ನಮ್ಮ ವಾಣಿಜ್ಯ ಬ್ಯಾಂಕ್ಗಳು ಹುಟ್ಟಿದ ತವರೂರು ಅಂತ ಹಿರಿಯರು ಹೇಳಿದರು. ವಾಣಿಜ್ಯ ಬ್ಯಾಂಕುಗಳು ಯಾರಿಗೆ ಸಾಲ ಕೊಡ್ತಾರೆ ಅದು ನಾವು ಆಲೋಚನೆ ಮಾಡಬೇಕಾಗಿದೆ. ಒಂದು, ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಸಂಕುಚಿತಗೊಳ್ತಾ ಇದೆ, ಒಂದರಲ್ಲಿ ಒಂದು ವಿಲೀನಗೊಳ್ತಾ ಇದೆ. ನಮ್ಮ ಸಹಕಾರಿ ಕ್ಷೇತ್ರ ಹಾಗಲ್ಲ. ಪ್ರತಿ ಗ್ರಾಮದಲ್ಲಿ ಹೋಗಿ ತಮ್ಮ ಶಾಖೆಯನ್ನು ತೆರೆದು ಜನರಿಗೆ ಸೇವೆ ಕೊಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ನೋಡಿ, ನಾನೊಂದು ಸಣ್ಣ ಉದಾಹರಣೆ, ನಮ್ಮೆಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿದೆ, ಎಲ್ಲವೂ ಸ್ವಂತ ಕಟ್ಟಡದಲ್ಲಿದೆ. ಜನರಿಗೆ ಸೇವೆ ಕೊಡಲಿಕ್ಕೆ ಹವಾನಿಯಂತ್ರಿತವಾದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ವಾಣಿಜ್ಯ ಬ್ಯಾಂಕ್ಗಳು ಇವತ್ತು ಬಾಡಿಗೆ ಕಟ್ಟಡದಲ್ಲಿ ಸೇವೆ, ಭಾಷೆ ಬಾರದವರು, ಸಂಸ್ಕೃತಿ ತಿಳಿಯದವರು ಅಂಥವರು ಸೇವೆ ಕೊಡಲಿಕ್ಕೆ ಬಂದಿದ್ದಾರೆ. ತುಲನೆ ಮಾಡಿ, ನಮ್ಮ ಜಿಲ್ಲೆ ಇವತ್ತು ಸಹಕಾರಿ ಕ್ಷೇತ್ರದಿಂದಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಎಲ್ಲರೂ ಇದಕ್ಕೆ ಕಾರಣ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಸಹಕಾರಿಗಳು. ಇವತ್ತು ಹೇಳಿದರು ಕೃಷಿಕರಿಗೆ ಸಾಲ. ನಾನು ನಿನ್ನೆ ನೋಡಿದೆ, ಬೆಳಗಾವಿ ಅತಿ ಹೆಚ್ಚು ಕೃಷಿ ಸಾಲ ಕೊಟ್ಟಂಥ ಜಿಲ್ಲೆ ಅಂತ ಒಂದು ಪತ್ರಿಕೆಯಲ್ಲಿ ಬಂತು. ಅಲ್ಲಿರುವಂಥ ಕ್ಷೇತ್ರ, ಉದಾಹರಣೆಗೆ ನಾನು ಹೇಳ್ತೇನೆ, 19 ವಿಧಾನಸಭಾ ಕ್ಷೇತ್ರ ಇದೆ, ನಮ್ಮಲ್ಲಿರೋದು 13. ಅಲ್ಲಿ 4 ಲಕ್ಷ ರೈತರಿದ್ದಾರೆ, ನಮ್ಮಲ್ಲಿರೋದು 1 ಲಕ್ಷ ಚಿಲ್ಲರೆ ರೈತರು. ಅವರು ಕೊಟ್ಟದ್ದು ಸಾಲಕ್ಕಿಂತ ಹೆಚ್ಚು ಸಾಲ ರಾಜ್ಯದಲ್ಲಿ ಅತಿ ಹೆಚ್ಚು ಕೃಷಿ ಸಾಲ ಕೊಟ್ಟದ್ದಿದ್ದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನಮ್ಮ 1ನೇ ಸ್ಥಾನದಲ್ಲಿ ನಾವಿದ್ದೇವೆ. ಇದು ಮಾತ್ರ ಅಲ್ಲ, ಇಲ್ಲೇ ನಬಾರ್ಡ್ನವರು ನಮ್ಮ ಜೊತೆಯೇ ಇದ್ದಾರೆ. ನಾವು ಏನು ಯಾವ ಅಂಕಿ ಸಂಖ್ಯೆಯನ್ನು ಹೆಚ್ಚು ಕಮ್ಮಿ ಹೇಳಲಿಕ್ಕಾಗುವುದಿಲ್ಲ. ಅದು ಕೂಡ ಹಾಗೆ. ನಾವು ಇನ್ನು ನಮ್ಮ ಬಗ್ಗೆ ಹೇಳಲಿಕ್ಕಿಲ್ಲ, ಸಹಕಾರಿಗಳ ಬಗ್ಗೆ. ನನ್ನನ್ನು ಬೆಳೆಸಿದವರೇ ಸಹಕಾರಿಗಳು. ನಮ್ಮ ಮಾಜಿ ಮುಖ್ಯಮಂತ್ರಿಗಳನ್ನು ನನ್ನನ್ನು ಕೂರಿಸಿದ್ದಾರೆ. ಅದನ್ನು ಬೆಳೆಸಿದವರು ನೀವು ಮುಂದುವರಿಸ್ಕೊಂಡು ನನ್ನನ್ನು. ಇಲ್ಲಿ ಚುನಾವಣೆ ಕೂಡ ಇಲ್ಲ ಮಾನ್ಯ ವೀರಪ್ಪ ಮೊಯ್ಲಿಯವರೇ. ನಮ್ಮ ಬ್ಯಾಂಕಿನಲ್ಲಿ ಚುನಾವಣೆ ಇಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಹಕಾರಿ ಹೆಚ್ಚಿನ 95% ಸಂಘಗಳಲ್ಲಿ ಚುನಾವಣೆ ನಡೆಯುವುದಿಲ್ಲ. ಎಲ್ಲ ಅವಿರೋಧವಾಗಿ ಮಾಡಿಕೊಂಡು ನಾವು ಒಟ್ಟಿಗೆ ಇರುವಂಥ ಜಿಲ್ಲೆ ಒಂದು ಇದ್ದರೆ ಅದು ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ನಾವು ಪೇಪರ್ನಲ್ಲಿ ಓದ್ತೇವೆ, ಆ ಬೆಳಗಾವಿನಲ್ಲಿ ಒಂದು ಜಿಲ್ಲಾ ಬ್ಯಾಂಕಿಗೆ ಏನೆಲ್ಲ ಆಯಿತು ಅಂತ ಚುನಾವಣೆಯಲ್ಲಿ ನೋಡ್ತೇವೆ. ಇಲ್ಲಿ ಯಾವ ಗಲಾಟೆಯೇ ಆಗೋದಿಲ್ಲ, ಯಾವ ಇದೆಲ್ಲ ಅವಿರೋಧವಾಗಿ ಎಲ್ಲ ನಡೀತಾ ಇದೆ.
ಹೀಗೆ ನಾನು ಹೇಳೋದು, ನಮ್ಮ ಜಿಲ್ಲೆ ನಾನು ಒಬ್ಬ ಅಲ್ಲ, ಎಲ್ಲರೂ ಸಹಕಾರಿಗಳು ಒಟ್ಟಾಗಿರೋದ್ರಿಂದ ನಮ್ಮ ಪಕ್ಷ ಇರೋದು ಒಂದೇ ಪಕ್ಷ, ಸಹಕಾರ ಪಕ್ಷ ಅಂತೇಳಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಮತ್ತು ಜನರಿಗಾಗಿ ಕೆಲಸ ಮಾಡ್ತೇವೆ ನಾವು. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಯಾವುದಾದ್ರೂ ಒಂದು ನೀವು ವಾಣಿಜ್ಯ ಬ್ಯಾಂಕ್, ಮಹಿಳೆಯರಲ್ಲಿದ್ದೀರಿ ಭಾಳ, ವಾಣಿಜ್ಯ ಬ್ಯಾಂಕ್ನಲ್ಲಿ ಹೋಗಿ ಒಂದು ಹೆಣ್ಮಕ್ಕಳ ಅಥವಾ ಗಂಡು ಮಕ್ಕಳೇ ಇರ್ಬೋದು, ಮದುವೆ ಇದೆ, ನಮಗೇನಾದರೂ ಸಾಲ ಕೊಡಿ ಅಂತ ಹೇಳಿದರೆ ಅವರು ವಾಣಿಜ್ಯ ಬ್ಯಾಂಕಿನವ್ರು ಏನು ಹೇಳ್ತಾರೆ, ಮದುವೆ ಮಾಡಿದ್ರಿಂದ ಏನು ಲಾಭ ಬರ್ತದೆ, ಮಕ್ಕಳಾಗ್ತದೆ ಹೊರತು ಏನು ಉತ್ಪಾದನೆ ಇಲ್ಲ ಅಂತ ಹೇಳ್ತಾರೆ. ಅದೇ ಒಂದು ನಮ್ಮ ಸಹಕಾರಿ ಸಂಘಕ್ಕೆ ಅಥವಾ ಬ್ಯಾಂಕಿಗೆ, ಕೋಆಪರೇಟಿವ್ ಬ್ಯಾಂಕಿಗೆ ಹೋಗಿ ನಮ್ಮ ಮಗಳ ಮದುವೆ ಇದೆ ಕೊಡಿ ಅಂತ ಹೇಳಿದರೆ ಒಂದು ದಿವಸದ ಒಳಗಾಗಿ ಅರ್ಧ ಗಂಟೆಯಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇದ್ದರೆ ಅದು ಸಹಕಾರಿ ಕ್ಷೇತ್ರ ಅಂತೇಳಿ ನಾನು ಸಂತೋಷ ಪಡ್ತಾಯಿದ್ದೆ. ನಮ್ಮ ಹೆಣ್ಮಕ್ಕಳು ನಮ್ಮ ನವೋದಯದ ಬಗ್ಗೆ ಹೇಳಿದರು. ನಾವು ಸಾಲ ಕೊಡ್ತೇವೆ, ಎಲ್ಲ ಪ್ರಾಥಮಿಕ ಪತ್ತಿನ ಸಂಸ್ಥೆಯವರು ನಾವು ಸೇರಿ ಈ ಸ್ವಸಹಾಯ ಗುಂಪುಗಳಿಗೆ ಸಾಲ ಕೊಡ್ತಾ ಇದ್ದೇವೆ. ಪತ್ರಿಕೆಯಲ್ಲಿ ಬರ್ತದೆ, ನಬಾರ್ಡ್ನವರು ಇದ್ದಾರೆ, ಎಲ್ಲ ಪತ್ರಿಕೆಯವರು ಇದ್ದಾರೆ. ಅಲ್ಲಿ ಸಾಲ ಕೊಟ್ಟು ಮೈಕ್ರೋ ಫೈನಾನ್ಸ್ ಹೇಳ್ತಾರೆ. ನಾವು ಮೈಕ್ರೋ ಫೈನಾನ್ಸ್ ಅನ್ನುವಂಥ ಶಬ್ದವನ್ನೇ ಉಪಯೋಗ ಮಾಡೋದಿಲ್ಲ. ಹೆಣ್ಮಕ್ಕಳಿಗೆ ಸ್ವಸಹಾಯ ಗುಂಪು ಮಾಡಿ ಸಾಲ ಕೊಡ್ತೇವೆ. ಅತಿ ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡೋದ್ರಿಂದ ಇವತ್ತು 9 ಜಿಲ್ಲೆಯಲ್ಲಿ ನವೋದಯದ ಮಹಿಳೆಯರ ಸಂಖ್ಯೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ನವೋದಯದಲ್ಲಿದ್ದಾರೆ. ಅವರ ಸಾಲದ ವಸೂಲಾತಿ ಪ್ರಮಾಣ, ನಾನು ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡೋದಿಲ್ಲ, ಮರುಪಾವತಿ ಮಾಡಿದಂಥ ಪ್ರಮಾಣ 98.5% ಮರುಪಾವತಿ ಮಹಿಳೆಯರು ಸಾಲ ಮಾಡ್ತಾ ಇದ್ದಾರೆ. ಯಾವತ್ತೂ ನಾವು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಹಾಗಾಗಿ ನಮಗೆ ಎಲ್ಲರ ಆಶೀರ್ವಾದ ಇವತ್ತು ಇರೋದ್ರಿಂದ ನಾವು ನೋಡಿ, ನಮ್ಮ ಜಿಲ್ಲಾ ಬ್ಯಾಂಕ್ ನಮ್ಮೆಲ್ಲ ಜಿಲ್ಲೆಯ ಕೃಷಿಕರ ಎಲ್ಲ ಬೇಕಾದ ಸಾಲವನ್ನು ವಿತರಿಸಿಕೊಂಡು ಕೈಗಾರಿಕೆಗಳಿಗೆ ಸಾಲ ನೀಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಹೆಚ್ಚಿನ ಸಹಕಾರಿ ಇದು ಸಕ್ಕರೆ ಕಾರ್ಖಾನೆಗಳಿಗೆ ನಮ್ಮಿಂದ ಸಾಲ ನೀಡ್ತಾ ಇದ್ದೇವೆ. ಇದರಿಂದ ರಾಜ್ಯದ ಲಕ್ಷಾಂತರ ರೈತರಿಗೆ ನಾವು ಸಹಾಯ ಮಾಡಿದಂತಾಗ್ತದೆ. ಇದರಿಂದಾಗಿ ಮೊನ್ನೆ ಒಬ್ಬರು ಪ್ರಶ್ನೆ ಕೇಳಿದರು ನನಗೆ ಒಂದು ವಿಧಾನಸಭೆಯಲ್ಲಿ, ನಾನು ಹೆಸರು ಹೇಳೋದಿಲ್ಲ ಅವರು, ಅದು ನೀವು ಲಾಭ ಹೇಗೆ ಮಾಡಿದ್ದೀರಿ ಅಂತ. ಅದಕ್ಕೆ ಅವರು ಇಲ್ಲಿ ಬಂದು ನಮ್ಮನ್ನು ನೋಡಿದರೆ ಕೇಳ್ಬೋದು, ಲಾಭ ಹೇಗೆ ಮಾಡಿ ನಮ್ಮ ಜಿಲ್ಲೆಯ ಸಂಘಗಳು ಲಾಭ ಹೇಗೆ ಮಾಡ್ತಾರೆ ಅಂತೇಳಿ. ನಾನು ಉದಾಹರಣೆಗೆ ಒಂದು ಹೇಳ್ತೇನೆ. ಕೆಲವು ಜಿಲ್ಲಾ ಬ್ಯಾಂಕ್ಗಳನ್ನು ಹೋಲಿಸಿದರೆ ನಮ್ಮ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು 18 ಕೋಟಿ 15 ಕೋಟಿ ಹೀಗೆ ಲಾಭ ಮಾಡ್ತಾ ಇದೆ. ಕೆಲವು ಜಿಲ್ಲಾ ಬ್ಯಾಂಕಿನಲ್ಲಿ ಕೂಡ ಅಷ್ಟು ಲಾಭ ಇಲ್ಲ, ನಬಾರ್ಡ್ನವರು ಹೇಳ್ತಾರೆ. ಒಂದು ಜಿಲ್ಲಾ ಬ್ಯಾಂಕಿಗಿಂತ ಹೆಚ್ಚಿನ ಲಾಭ ಒಂದು ಪ್ರಾಥಮಿಕ ಪತ್ತಿನ ಸಂಘಗಳು ಮಾಡುವ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಹೀಗೆ ಎಲ್ಲ ರೀತಿಯಲ್ಲೂ ನಾವು ಜನರಿಗೆ ಸೇವೆ ಕೊಟ್ಟು ಇವತ್ತು ನನಗೆ ಮತ್ತೆ ಎಲ್ಲಕ್ಕಿಂತ ಸಭಾಧ್ಯಕ್ಷರ ಮಾತಿನತ್ತ ನಾವು ಮುಂದುವರಿತಾ ಇದ್ದೇವೆ. ಇಂದಿನ ಈ ವೇದಿಕೆ ನಮ್ಮ ಈ ಸಭಾ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮದ ಘನ ಅಧ್ಯಕ್ಷೀಯ ಪೀಠವನ್ನು ಅಲಂಕಾರ ಮಾಡಿದವರು ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ ಕಾಮತ್, ಮಾನ್ಯ ಶಾಸಕರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ತನ್ನ ಅಧ್ಯಕ್ಷೀಯ ಮಾತಿಗಾಗಿ ತಮ್ಮನ್ನು ಬರಮಾಡಿಕೊಳ್ತಾ ಇದ್ದೇನೆ. ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ 77ನೆಯ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸವಲತ್ತು ವಿತರಣಾ ಈ ಒಂದು ಕಾರ್ಯಕ್ರಮದ
ವಿಶೇಷವಾದಂಥ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಗೌರವಾನ್ವಿತ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರು ಆದರಣೀಯ ಶ್ರೀ ಯು ಟಿ ಖಾದರ್ ಅವರೇ, ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಗುರುಗಳಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿವಂದನಾ ಭಾಷಣವನ್ನು ನೀಡಿ ಭಾಳ ವಿಶೇಷವಾದ ವಿಚಾರಗಳನ್ನು, ಇತಿಹಾಸಗಳನ್ನು ನಮ್ಮ ಮಧ್ಯದಲ್ಲಿ ಮಂಡಿಸಿದಂಥ ಗೌರವಾನ್ವಿತ ಈ ರಾಜ್ಯದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕರಾವಳಿ ಕರ್ನಾಟಕದ ಒಂದು ಹಿರಿಯ ರಾಜಕಾರಣಿಗಳಾಗಿ ಬಹಳಷ್ಟು ಕೊಡುಗೆಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಂಥ ಗೌರವಾನ್ವಿತ ಡಾಕ್ಟರ್ ಎಂ ಎನ್ ವೀರಪ್ಪ ಮೊಯ್ಲಿ ಅವರೇ, ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಅಭಿವಂದನೆಯನ್ನು ಸ್ವೀಕರಿಸಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಜನರ ಸೇವೆಯನ್ನು ನಿತ್ಯ ನಿರಂತರವಾಗಿ ನಾನು ಮಾಡ್ತೇನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಹಳ ವಿಶೇಷವಾದಂಥ ವಿಶ್ವಾಸದ ಮಾತನ್ನಾಡಿದಂಥ ಗೌರವಾನ್ವಿತ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಪ್ರಸ್ತಾವಿಕ ಮುಖಾಂತರ ನಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳಿದಂಥ ಐಕಳಭಾವ ದೇವಿಪ್ರಸಾದ್ ಶೆಟ್ಟಿ ಅವರೇ, ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿರುವಂಥ ಶಶಿಕುಮಾರ್ ರೈ ಬಾಲ್ಯುಟ್ ಅವರೇ, ಬ್ಯಾಂಕಿನ ಉಪಾಧ್ಯಕ್ಷರು ಗೌರವಾನ್ವಿತ ವಿನಯ್ ಕುಮಾರ್ ಸುರಿಂಜೆ ಅವರೇ, ಹಿರಿಯರಾಗಿರುವಂಥ ಭಾಸ್ಕರ್ ಕೋಟ್ಯಾನ್ ಅವರೇ, ಅದೇ ರೀತಿ ಉಪಸ್ಥಿತ ಬಾಲಶೇಖರ್ ಅವರೇ, ಜಗದೀಶ್ ಅವರೇ, ಮಹೇಶ್ ಹೆಗಡೆ ಅವರೇ, ಸದಾಶಿವ್ ಉಳ್ಳಾಲ್ ಅವರೇ, ಎಮ್ ಡಿ ಎಪೆಕ್ಸ್ ಬ್ಯಾಂಕ್ನ ದೇವರಾಜ್ ಅವರೇ, ಮೋನಪ್ಪ ಶೆಟ್ಟಿ ಅವರೇ, ಲಿಂಗರಾಜ್ ಅವರೇ, ಅದೇ ರೀತಿ ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತ ಕಟೀಲಿನ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಆ ತಾಯಿಯ ವಿಶೇಷವಾದಂಥ ಪ್ರಸಾದವನ್ನು ಮಾನ್ಯ ರಾಜೇಂದ್ರ ಕುಮಾರ್ ಅವರಿಗೆ ತಂದು ಒಪ್ಪಿಸಲಿಕ್ಕೆ ಬಂದಂಥ ಅಸರಣರವರಿಗೂ ನಾನು ಸಾಷ್ಟಾಂಗ ವಂದನೆಗಳನ್ನು ಮಾಡ್ತಾ, ಈ ಸಂದರ್ಭದಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಮಾಜಿ ಶಾಸಕರಾಗಿರುವಂಥ ಪದ್ಮನಾಭ್ ಕೊಟ್ಟಾರಿ ಅವರೇ, ಆತ್ಮೀಯರಾಗಿರುವಂಥ ಪುಷ್ಪರಾಜ್ ಜೈನ್ ಅವರೇ, ಅದೇ ರೀತಿ ಜಿತೇಂದ್ರ ಕೊಟ್ಟಾರಿ ಅವರೇ, ಬೇರೆ ಬೇರೆ ಗೌರವಾನ್ವಿತ ಹಿರಿಯರೇ, ಅಣ್ಣಯ್ಯ ಶೆರಿಗಾರ್ ಅವರೇ, ಭಾಸ್ಕರ್ ಮೊಯ್ಲಿ ಅವರೇ, ಉಪಸ್ಥಿರುವಂಥ ಎಲ್ಲ ಹಿರಿಯರೇ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಎಲ್ಲ ಆದರಣೀಯ ಗೌರವಾನ್ವಿತ ಹಿರಿಯರೇ, ರವಿರಾಜ್ ಹೆಗಡೆ ಅವರೇ, ಅದೇ ರೀತಿ ಅವರ ಸುಪುತ್ರ ಮೇಘರಾಜ್ ದಂಪತಿಗಳೇ, ಉಪಸ್ಥಿರುವಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಮಂಗಳೂರಿನ ಎಲ್ಲರ ಜನತೆಯ ಪರವಾಗಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಅವರ 77ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು, ಅಭಿನಂದನೆಗಳನ್ನು, ಅವರಿಗೆ ವಿಶೇಷವಾಗಿ ಆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಸಮಾಜದ ಎಲ್ಲ ಬಂಧುಗಳ ಸೇವೆಯನ್ನು ಮಾಡುವಂಥ ಆ ಶಕ್ತಿ, ಸಾಮರ್ಥ್ಯ, ಆಯುಷ್ಯ, ಆರೋಗ್ಯವನ್ನು ಕೊಡಲಿ ಅಂತೇಳುವಂಥ ಶುಭ ಹಾರೈಕೆಯನ್ನು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮುಖಾಂತರ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ದೇವಿಪ್ರಸಾದ್ ಶೆಟ್ಟಿ ಅವರು, ನಮ್ಮ ಯು ಟಿ ಖಾದರ್ ಸರ್ ಅವರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರು ಬಹಳಷ್ಟು ವಿಚಾರಗಳನ್ನು ಹೇಳಿದ ನಂತರ ಸಭೆ ಅಧ್ಯಕ್ಷತೆ ನೆಲೆಯಲ್ಲಿ 1-2 ನಿಮಿಷದ ಕಾಲ ನಾನು ಅಧ್ಯಕ್ಷನಾದ ಕಾರಣ ಮಾತಾಡಬೇಕು, ಇಲ್ಲ ಅಂದರೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಆದರೂ ಕಳೆದ 77 ವರ್ಷಗಳ ಹಿಂದೆ ಒಂದು ಅಮೂಲ್ಯ ರತ್ನ ನಮ್ಮ ಕರಾವಳಿಯ ಕರ್ನಾಟಕದ ಈ ತುಳುನಾಡಿನಲ್ಲಿ ಹುಟ್ಟಿತ್ತು. ಅದು ಭಾಳ ಹೆಮ್ಮರವಾಗಿ ಇವತ್ತು ಬೆಳೆದಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಸಂತೋಷವಾಗ್ತಾ ಇದೆ. 77 ವರ್ಷದ ಹಿಂದೆ ಅವರು ಈ ಕಾರ್ಕಳದ ಈ ತಾಲೂಕಿನಲ್ಲಿ ಹುಟ್ಟಿ ಇವತ್ತು ಈ ಭಾರತದಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದಂಥ ಒಂದು ವಿಶೇಷವಾದಂಥ ಒಂದು ಅಪರೂಪದ ನಾಯಕ.
ಕಳೆದ ಹಲವಾರು ವರ್ಷಗಳಿಂದ ನಾನು ಬಹಳ ಹತ್ತಿರದಿಂದ ಅವರನ್ನು ಕಂಡಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಯಾರು ಬಂದರೂ ಕೂಡ ಇಲ್ಲ ಅಂತ ಹೇಳುವಂಥ ಮಾತು ಅವರು ಯಾವತ್ತೂ ಹೇಳಿಲ್ಲ. ನನ್ನಿಂದ ಏನಾಗಬೇಕು ಅಂತ ಹೇಳುವಂಥ ಮಾತನ್ನು ಹೇಳುವಂಥ ಒಂದು ನಾಯಕರು. ಇವತ್ತು ಸಹಕಾರಿ ಕ್ಷೇತ್ರದ ಸಾಧನೆಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಸಹಕಾರಿ ಕ್ಷೇತ್ರದ ಭೀಷ್ಮ ಮಾತ್ರವಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಬಹಳ ದೊಡ್ಡ ರೀತಿಯ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಒಂದು ರಾಜ್ಯ ಕಂಡಂಥ ಸಮರ್ಥ ಸಹಕಾರಿಯಾಗಿ ಸಹಕಾರಿ ಕ್ಷೇತ್ರವನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಒಂದು ಮಾರ್ಗದರ್ಶಕ ರೀತಿಯಲ್ಲಿ ತಮ್ಮ ಕೊಡುಗೆಗಳನ್ನು ಕೊಟ್ಟದ್ದನ್ನು ನಾನು ನೆನೆಸಿಕೊಳ್ಬೇಕು. ಗ್ರಾಮೀಣ ಭಾಗದ ಬಂಧುಗಳಿಗೆ, ರೈತರಿಗೆ, ಮಹಿಳೆಯರಿಗೆ, ಆರ್ಥಿಕವಾಗಿ ದುರ್ಬಲ ಇದ್ದಂಥ ವ್ಯಕ್ತಿಗಳಿಗೂ ಕೂಡ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು. ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೊಡುಗೆಗಳು, ಅವರು ಮಾಡಿದಂಥ ಸಾಧನೆಗಳನ್ನು ಸಹಜವಾಗಿ ಒಂದು ಬ್ಯಾಂಕನ್ನು ಮುನ್ನಡೆಸುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಅಥವಾ ಈ ಬ್ಯಾಂಕಿನೊಂದಿಗೆ ಉದ್ದಿಮೆ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬರುವಂಥ ಬಂಧುಗಳು ಈ ಬ್ಯಾಂಕನ್ನು ನೋಡುವಂಥ ದೃಷ್ಟಿಕೋನಗಳು ಹೇಗಿರುತ್ತೆ? ಅವರು ಸಹಜವಾಗಿ ಬ್ಯಾಂಕಿನ ಅಧ್ಯಕ್ಷರಿಂದ ಹಿಡಿದು ಆಡಳಿತ ಮಂಡಳಿಯಲ್ಲಿ ಯಾರಿದ್ದಾರೆ, ನನ್ನ ಹಣಕ್ಕೆ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ, ಈ ರೀತಿಯ ಚಿಂತನೆಯೊಂದಿಗೆ ಒಂದು ಬಹಳ ದೊಡ್ಡ ರೀತಿಯ ವಿಶ್ವಾಸ, ನಂಬಿಕೆಯನ್ನು ಈ ಕರಾವಳಿಯ ತುಳುನಾಡಿನ ಜನರು ರಾಜೇಂದ್ರ ಕುಮಾರ್ ಅವರ ಮೇಲೆ ಇಟ್ಟಿದ್ದಾರೆ. ರಾಜೇಂದ್ರ ಕುಮಾರ್ ಅವರು ಇದ್ದಾರೆ ಅಂತ ಹೇಳಿದ್ರೆ ಇದು ಸಮಗ್ರವಾಗಿ ಅಭಿವೃದ್ಧಿಯಾಗಿ ಬೆಳೀತಾ ಇದೆ ಅಂತ ಹೇಳುವಂಥ ವಿಶ್ವಾಸ, ನಂಬಿಕೆಯನ್ನು ಅವರು ಇಡೀ ಸಮಾಜದ ಮಧ್ಯದಲ್ಲಿ ಹುಟ್ಟಿ ಹಾಕಿದ್ದಾರೆ. ನಾನಿವತ್ತು ಈ ಸಂದರ್ಭದಲ್ಲಿ ಕಳೆದ 45 ವರ್ಷಗಳಲ್ಲಿ ಅವರು ಮಾಡಿದಂಥ ಸಾಧನೆ, ಸೇವೆ, ಮಾನ್ಯ ವೀರಪ್ಪ ಮೊಯ್ಲಿ ಅವರು ಬಹಳಷ್ಟು ವಿಚಾರಗಳು ಹೇಳಿದರು. ರಾಜೇಂದ್ರ ಕುಮಾರ್ ಅವರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಅವರ ಒಂದು ಗುಣವನ್ನು ಮೆಚ್ಚಿಕೊಂಡೆ. ಅವರನ್ನು ಯಾರು ಜವಾಬ್ದಾರಿಯಾಗಿ ಸ್ಥಾನದಲ್ಲಿ ಕೂತ್ಕೊಳಿಸಿರೋ ಅವರನ್ನು ಕರೆದು ಅವ್ರ ಮುಖಾಂತರನೇ ಅವರನ್ನು ನೆನಪಿಸ್ಕೊಂಡಿದ್ದಾರೆ. ನಮ್ಮನ್ನು ಯಾರು ಎತ್ತರಕ್ಕೆ ಬೆಳೆಸ್ತಾರೆ ಅವರನ್ನು ನೆನಪಿಸ್ಕೊಳ್ಳೋದು ಬಹಳ ದೊಡ್ಡ ಗುಣ. ಅದನ್ನು ಮಾನ್ಯ ರಾಜೇಂದ್ರ ಕುಮಾರ್ ಅವರು ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ವೀರಪ್ಪ ಮೊಯ್ಲಿ ಅವರನ್ನು ಕರೆದು ಅವರ ಮುಖಾಂತರನೇ ಅವರೊಂದು ವಿಶೇಷವಾದಂಥ ಅಭಿನಂದನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳುವಂಥ ಅವಕಾಶ ಮಾಡಿಕೊಂಡಿದ್ದಾರೆ. ನಾನು ಹೇಳ್ತೇನೆ, ಇದಕ್ಕೆ ಈ ಅಭಿನಂದನಾ ಸಮಿತಿ ಭಾಳಷ್ಟು ಶ್ರಮಪಟ್ಟಿದೆ. ಭಾಳಷ್ಟು ಅವ್ರು ಹೇಳಿದರು, ಹಲವಾರು ದೈವಸ್ಥಾನದಲ್ಲಿ ಇವತ್ತು ಆ ಪ್ರಸಾದಗಳು ಅವ್ರಿಗೆ ಮುಟ್ಟಿದೆ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಪ್ರತಿಯೊಂದು ಗ್ರಾಮದ ದೈವದ ಆಶೀರ್ವಾದ, ಆ ಜನರ ಆ ಮನಸ್ಪೂರ್ವಕವಾದಂಥ ಭಾವನೆಗಳು, ಅವರೆಲ್ಲರ ಆಶೀರ್ವಾದಗಳು ಅವರೊಂದಿಗೆ ಇದೆ ಅಂತ ಹೇಳುವಂಥದ್ದು ಅದು ತೋರಿಸ್ಕೊಡುತ್ತೆ. ಅದಕ್ಕೆ ಭಾಳ ಅತ್ಯುತ್ತಮವಾಗಿ ಅವರಿಗೆ ಆ ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದಗಳು ಇರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೆಲವು ರಾಷ್ಟ್ರೀಕೃತ ಬ್ಯಾಂಕಿನವರು ಕೂಡ ಮಾಡಲಿಕ್ಕಾಗದಂಥ ಸಾಧನೆಗಳನ್ನು ಅವರು ಒಂದು ಮಾತನ್ನು ಅವರೇ ಉಲ್ಲೇಖ ಮಾಡಿದರು. ಎಲ್ಲೋ ಒಂದು ಕಡೆ ಈ ಹಿಂದಿನ ವಾತಾವರಣಗಳು ಹೇಗಿತ್ತು, ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಬೇಕು ಅಂತ ಹೇಳಿದ್ರೆ ಯಾವ ವಾತಾವರಣಗಳಿದ್ದವು, ಆ ರಾಷ್ಟ್ರೀಕೃತ ಬ್ಯಾಂಕಿಗೆ ಅಂದಿನ ದಿನಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಬಡವರಿಗೆ ಕಷ್ಟ ಆಗೋದು ಸಾಧ್ಯತೆಯನ್ನು ಕಂಡಾಗ ಈ ರೀತಿಯ ಬ್ಯಾಂಕ್ಗಳನ್ನು ಪ್ರಾರಂಭವಾದಾಗ ಇಲ್ಲಿ ಮುಕ್ತವಾಗಿ ಆ ಬ್ಯಾಂಕಿನೊಳಗಡೆ ಬರ್ಬೋದು ಅಂತ ಹೇಳುವಂಥ ವಾತಾವರಣವನ್ನು ಮಾನ್ಯ ರಾಜೇಂದ್ರ ಕುಮಾರ್ ಅವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಬಡವರು ನೇರವಾಗಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇಂಥ ಬ್ಯಾಂಕ್ಗಳಲ್ಲಿ ಹೇಳಬಹುದು. ಈ ರೀತಿಯ ವಿಚಾರವನ್ನು ಒಂದು ಬಹಳ ವಿಶೇಷವಾಗಿ ಇವತ್ತು ಅವರ ತಮ್ಮ ಬ್ಯಾಂಕಿನಲ್ಲಿ ಅತ್ಯುತ್ತಮವಾದಂಥ ಹೊಸ ರೀತಿಯ ಕೊಡುಗೆಗಳು. ನಾನು ಒಂದು ಕಡೆಯಲ್ಲಿ ಒಂದು ಗ್ರಾಮಕ್ಕೆ, ಹಳ್ಳಿಯಲ್ಲಿ ಹೋದಾಗ ತಮ್ಮ ಬ್ಯಾಂಕಿನ ಮೊಬೈಲ್ ಬ್ಯಾಂಕಿಂಗ್ ಆ ಹಳ್ಳಿಯಲ್ಲಿ ಬಂದದ್ದನ್ನು ಕಂಡಿದ್ದೇನೆ. ಹಾಗಾಗಿ ಅವರು ಹಳ್ಳಿಯಲ್ಲಿದ್ದವರು ಎಲ್ಲೋ ಒಂದು 10-20 ಕಿಲೋಮೀಟರ್ ದೂರ ಬ್ಯಾಂಕಿಗೆ ಬರಬೇಕು ಅಂತ ಹೇಳುವಂಥದ್ದು, ಅವರು ಖರ್ಚು ವೆಚ್ಚವನ್ನು ಮಾಡಿ ಬರಬೇಕು ಅಂತ ಹೇಳುವಂಥದ್ದು ಅದನ್ನು ತಪ್ಪಿಸೋಕ್ಕೋಸ್ಕರ ಮನೆಗಳಿಗೆ ಬ್ಯಾಂಕನ್ನು ಮುಟ್ಟಿಸುವಂಥ ಒಂದು ವಿನೂತನ ಮಾದರಿ ಅಂತ ಮಾಡಿದಿರಿ. ಹಾಗಾಗಿ ಹಳ್ಳಿಯವರಿಗೆ ವಿಶೇಷವಾದಂಥ ಗ್ರಾಮೀಣ ಭಾಗದವರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಇದರ ಮುಖಾಂತರ ಆಗಿದೆ. ಅದರಲ್ಲಿ ಕೂಡ ರೂಪೇ ಡೆಬಿಟ್ ಕಾರ್ಡನ್ನು ಕೂಡ ಪ್ರಾರಂಭ ಮಾಡಿದಿರಿ. ಬಹಳಷ್ಟು ಬೇರೆ ಬೇರೆ ಅತ್ಯುತ್ತಮವಾದಂಥ ಅಮೂಲಾಗ್ರವಾದಂಥ ಬದಲಾವಣೆಗಳನ್ನು ತಾವು ಇವತ್ತು ಮಾಡಿದ್ದನ್ನು ನಾನು ನೆನಪಿಸ್ಕೊಳ್ತೇನೆ. ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ವೇದಿಕೆಯಲ್ಲಿ ನಾನು ಕಂಡಂಥ ಒಂದು
ವಿಚಾರಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ಭಾರತ ಕೊರೋನಾ ಅಂತ ಹೇಳುವಂಥ ಮಹಾಮಾರಿಯನ್ನು ಎದುರಿಸ್ತಾ ಇರುವಾಗ 2018-19 ಸಂದರ್ಭದಲ್ಲಿ ನಾನು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಜಿಲ್ಲಾಡಳಿತದ ಸರ್ಕಾರದೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರು ಯಾರು ಅಂತ ಕೇಳಿದ್ರೆ ಈ ಭಾಗದಲ್ಲಿ ಮಾನ್ಯ ರಾಜೇಂದ್ರ ಕುಮಾರ್ ಅವರು. ಅವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ನನಗೆಲ್ಲರಿಗೂ ಕರೆದು ಇದೇ ಹಾಲ್ನಲ್ಲಿ ಸಭೆಯನ್ನು ಮಾಡಿ ನಿಮಗೇನಾಗಬೇಕು ಅಂತೇಳುವಂಥ ಮಾತನ್ನು ಹೇಳಿ 8 ಆಂಬ್ಯುಲೆನ್ಸ್ಗಳನ್ನು ಜಿಲ್ಲಾಡಳಿತದೊಟ್ಟಿಗೆ ಜೋಡಿಸ್ಕೊಟ್ಟಂಥ ಒಂದು ಅಪರೂಪದ ವ್ಯಕ್ತಿತ್ವ ಅದು ಮಾನ್ಯ ರಾಜೇಂದ್ರ ಕುಮಾರ್ ಅವರು. ಅದರಲ್ಲಿ ಶಾಸಕರೇ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ 2 ಆಂಬ್ಯುಲೆನ್ಸ್ ನಿಮ್ಮ ಮಂಗಳೂರು ನಗರದಲ್ಲಿ ಇಟ್ಟುಕೊಳ್ಳಿ ಅಂತೇಳಿ ನನ್ನ ಕೈಯಲ್ಲಿ, ಅದರಲ್ಲಿ 1 ಆಂಬ್ಯುಲೆನ್ಸ್ ಇವತ್ತಿಗೂ ನನ್ನ ಕೈಯಲ್ಲೇ ಇದೆ. ಅವರ ಹೆಸರಿನಲ್ಲೇ ಇಲ್ಲಿಯ ಜನರಿಗೆ ಉಚಿತವಾಗಿ ಸೇವಾ ಕೊಡ್ತಾ ಇದೆ. ಬೇರೆ ಬೇರೆ ಹೊರ ದೇಶದಿಂದ ಬಂದಾಗ ಕೊರೋನಾ ಸಂದರ್ಭದಲ್ಲಿ ಅವರು ಇಲ್ಲಿ ಬರುವಾಗ ಅವರನ್ನು ಕ್ವಾರಂಟೈನ್ ಮಾಡಬೇಕಾಗಿತ್ತು. ಕ್ವಾರಂಟೈನ್ ಮಾಡಿದಾಗ ಅವರ ಮನೆಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹತ್ತಿರದ ಮನೆಯವರು ಕಣ್ಣೀರು ಹಾಕ್ತಾರೆ. ಅವರು ಬಂದಾಗ ಇನ್ನೂ ಈ ಇಡೀ ಬಿಲ್ಡಿಂಗಿಗೆ ಕೊರೋನಾ ತಗುಲ್ತದೆ ಅಂತ ಹೇಳುವಂಥ ಕಷ್ಟದಲ್ಲಿರುವಾಗ ಸರ್ಕಾರದ ಒಟ್ಟಿಗೆ ಜಿಲ್ಲಾಡಳಿತದೊಟ್ಟಿಗೆ ಇವರ 10 ಬಿಲ್ಡಿಂಗ್ಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಜನರಿಂದ ದೊರಕಿಸಿಕೊಡುವಂಥ ಕೆಲಸ ಕಾರ್ಯಗಳು, ಆ ಇಡೀ ಬಿಲ್ಡಿಂಗ್ನಲ್ಲಿ ವಿದೇಶದಿಂದ ಬಂದಂಥ ವ್ಯಕ್ತಿಗಳಿಗೆ ಕ್ವಾರಂಟೈನ್ ಮಾಡುವಂಥ ಕೆಲಸ ಕಾರ್ಯಗಳು, ಅಲ್ಲಿ ಆಕ್ಸಿಜನ್ ಪ್ಲ್ಯಾಂಟ್ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅವರ ಜೀವ ಉಳಿಸುವಂಥ ಕೆಲಸ ಕಾರ್ಯಗಳು. ಹಾಗಾಗಿ ಅಂಥ ಎಲ್ಲ ವಿಷಯದಲ್ಲಿ ಅವರು ಭಾಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಟ್ಟವರು. ನನ್ನ ಕಣ್ಣಲ್ಲಿ ಕಂಡದ್ದನ್ನು ನಾನು ಹೇಳ್ತೇನೆ. ಈ ರೀತಿಯ ಒಂದು ಅಪರೂಪವಾದಂಥ ಸಮಾಜ ಸೇವೆ ಮಾಡಬೇಕು, ದಿನನಿತ್ಯ ಅವರ ಹೃದಯ ಯಾರಿಗಾದರೂ ಒಂದು ಉಪಕಾರ ಮಾಡಬೇಕು ಅಂತೇಳೋದ್ರ ದೃಷ್ಟಿಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಹಾಗಾಗಿ ಇಂಥ ಒಂದು ಅಪರೂಪದ ವ್ಯಕ್ತಿತ್ವ. ನಾನು ವಿಶೇಷವಾಗಿ ಇಡೀ ಭಾರತದ ಎಲ್ಲ ದೇವದೇವಿಗಳ ಹತ್ರ ನಾನು ಪ್ರಾರ್ಥನೆ, ಹೇಗೆ ದೀಪ ಪ್ರಜ್ವಲಿಸ್ತಾ ಇರ್ತದೆ, ಪ್ರಕಾಶಮಾನ ಆಗಿರ್ತದೆ, ಅದೇ ರೀತಿಯಲ್ಲಿ ಅವರ ಮುಂದಿನ ಜೀವನ ಕೂಡ ಪ್ರಕಾಶಿಸ್ತಾ ಇರಬೇಕು, ಪ್ರಜ್ವಲಿಸ್ತಾ ಇರಬೇಕು. ಅವರು ಇನ್ನು ಹಲವಾರು ವರ್ಷಗಳ ಕಾಲ ಈ ಸಹಕಾರಿ ಕ್ಷೇತ್ರಕ್ಕೆ ಮಾರ್ಗದರ್ಶನ ಮಾತ್ರವಲ್ಲದೆ ಪ್ರತಿಯೊಂದು ಬಡವರ ಪಾಲಿಗೆ ದೇವರಾಗಿ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯಗಳು ಅವರ ಮುಖಾಂತರ ಆಗಲಿ. ಅದಕ್ಕೆ ಪೂರ್ಣ ರೀತಿಯ ಅವರಿಗೆ ಆಶೀರ್ವಾದ, ಹಿರಿಯರದ ಆಶೀರ್ವಾದ, ಕಿರಿಯರ ಸಹಕಾರ ಇರ್ತದೆ ಅಂತೇಳುವಂಥ ಮಾತನ್ನು ಹೇಳ್ತಾ, ಈ ಶುಭ ಸಂದರ್ಭದಲ್ಲೇ ಕಟೀಲು ತಾಯಿಯ ಪ್ರಸಾದ ತಮ್ಮ ಕೈ ಸೇರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಸಂಪೂರ್ಣ ತಾಯಿಯ ಕೂಡ ವಿಶೇಷವಾದಂಥ ಒಂದು ಆಶೀರ್ವಾದ ಇದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಈ ಒಂದು ವಿಶೇಷವಾದಂಥ ಭಾಳ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನನಗೆ ಕೂಡ ಒಂದು ಬರುವಂಥ ಅವಕಾಶಗಳು ತಾವು ಮಾಡಿಕೊಟ್ಟಿದ್ದೀರಿ. ಯಾವತ್ತೂ ಸಹಜವಾಗಿ ನಿಮ್ಮ ಸುಪುತ್ರನ ಹತ್ರ ಪ್ರಾಯ ನನಗೆ ಸ್ವಲ್ಪ ದೊಡ್ಡವನಿರ್ಬೋದು, ನನಗಿಂತ 30-35 ವರ್ಷ ಹಿರಿಯರು ನೀವು. ಹಾಗಾಗಿ ವೇದವ್ಯಾಸ ಮಾತ್ರವನ್ನು ನಮ್ಮನೆ ಒಂದು ಹುಡುಗೆ ಅಂತೇಳುವ ರೀತಿಯಲ್ಲಿ ತಾವು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಿ. ಆ ಪ್ರೀತಿ ಇನ್ನು ಮುಂದೆ ಕೂಡ ಸದಾ ಇದೇ ರೀತಿಯಲ್ಲಿ ನಾನು ನಿಮ್ಮೊಂದಿಗೆ ಇದ್ದೇನೆ ಅಂಥೇಳುವಂಥ ನನ್ನ ಮುಕ್ತ ಮಾತನ್ನು ಹೇಳ್ತಾ, ತಮಗೆ ಭಗವಂತ ಇನ್ನಷ್ಟು ಆಯುಷ್ಯ ಆರೋಗ್ಯವನ್ನು ಕೊಡ್ತಾ ನಿರಂತರವಾದಂಥ ಸಮಾಜದ ಸೇವೆ ಮಾಡುವಂಥ ಅವಕಾಶಗಳು ಕೊಡಲಿ ಅಂತೇಳುವಂಥದ್ದು ಹೇಳ್ತಾ ಶುಭವನ್ನು ಕೊಡ್ತೇನೆ. ತಮಗೆ ಭಗವಂತ ಇನ್ನಷ್ಟು ಆರೋಗ್ಯ ಆಯುಷ್ಯವನ್ನು ಕೊಡಲಿ, ಇನ್ನಷ್ಟು ಈ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ನೇತೃತ್ವದಲ್ಲಿ ಬೆಳಗಲಿ ಅಂತೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತೇನೆ. ಧನ್ಯವಾದಗಳು. ದೇಮದ ಮಾತೇರ್ಲ ಒಂದು 10 ನಿಮಿಷ ಕುಲ್ಲೋಡು ಲಕೋಚೇರ್ಲ ಸಾರ್ವಜನಿಕ ಅಭಿನಂದನೆಗೆ ಅವಕಾಶ ಮಂತು ಕೊರ್ಪ ವೇದಮೂರ್ತಿ ಅನಂತ ಪದ್ಮನಾಭಾಸರಣ್ಣ ಕ್ಷೇತ್ರ ಕಟೀಲ ಪ್ರಧಾನ ಅರ್ಚಕಿಯರು ಇಂದಿನ ಈ ಕಾರ್ಯಕ್ರಮದ ಮುಖಾಂತರ ಪೂಜ್ಯ ಆಸರಣ್ಣರು ನಮ್ಮ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಕಟೀಲು ತಾಯಿಯ ಪ್ರಸಾದವನ್ನು ನೀಡಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರ ಕಟೀಲ ಪ್ರತಿಯೊಂದು ಅಭಿವೃದ್ಧಿ ಕೆಲಸದಲ್ಲೂ ಕೂಡ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಕೊಡುಗೆ ಖಂಡಿತವಾಗ್ಲೂ ಇದೆ. ಹಾಗಾಗಿ ಅವರಿಗೆ ದೇವರು ಇನ್ನಷ್ಟು ಆಯುರಾರೋಗ್ಯ ಸನ್ಮಂಗಲ ಸೌಭಾಗ್ಯವನ್ನು ನೀಡಲಿ ಅನ್ನುವಂಥ ಆಶಯದೊಂದಿಗೆ ಈ ವೇದಿಕೆಯಲ್ಲಿ ಪೂಜ್ಯ ಆಸರಣ್ಣರು ದೇವರ ಪ್ರಸಾದವನ್ನು ನೀಡಿ ಆಶೀರ್ವಾದವನ್ನು ನೀಡಿದ್ದಾರೆ. ನವೋದಯದ ಆಫೀಸ್ನಲ್ಲಿ ಸವಲತ್ತುಗಳನ್ನು ವಿತರಣೆ ಮಾಡುವ ಸವಲತ್ತುಗಳನ್ನು ಪಡೆಯಲು ಬಂದಂತಹ ಫಲಾನುಭವಿಗಳು ನವೋದಯದ ಆಫೀಸ್ನಲ್ಲಿ ಊಟ ಆದ ನಂತರ ಆ ಸವಲತ್ತುಗಳನ್ನು ತಾವೆಲ್ಲರೂ ಪಡೆದುಕೊಂಡು ಹೋಗಬೇಕಾಗಿ